ಬಗ್ಗೆ ಆಗಲಿ, ಛಾಯಾಗ್ರಾಹಕರ ಬಗ್ಗೆ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಆಗಲಿ, ಅಥವಾ ಅಣ್ಣ ಅಗ್ನಿಶ್ರೀಧರ್ ಸರ್ ಅವರ ಕತೆ ಬಗ್ಗೆ ಆಗಲಿ, ಎಲ್ಲರ ಬಗ್ಗೆ ಎಲ್ಲರೂ ಇಷ್ಟು ದಿನ ಬಿದ್ದಿರುವಂಥ ಕಷ್ಟ ನೀವೆಲ್ಲರೂ ನೋಡಿರ್ತೀರ. ಅದನ್ನು ನಾವು ತೋರಿಸಿದ್ದೀವಿ ಇವತ್ತು. ಅದ್ರ ಬಗ್ಗೆ ನಾವು ಹೇಳ್ಕೊಂಡು ಬಂದಿದ್ದೀವಿ. ಇನ್ನೂ ಹೆಚ್ಚಿಗೆ ಏನಪ್ಪ ಹೇಳೋದಿದೆ ಅಂದರೆ ಇವತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ, ನೀವೆಲ್ಲ ಇಷ್ಟು ದಿನ ನಿಮಗೆ ಟೀಸರಲ್ಲಿ ಲಾಸ್ಟ್ ಟೈಮು ನಾವು ವಿಜುವಲ್ ಟ್ರೈಲರಲ್ಲಿ ನಾವು ತೋರಿಸಿದ್ವಿ. ಅದರಲ್ಲಿ ಅಣ್ಣಾರು ಎಲ್ಲೂ ಕಾಣಿಸಿರ್ಲಿಲ್ಲ ನಿಮಗೆ. ಇವತ್ತು ನಾವು ಹೇಳ್ತಾ ಇದ್ದೀವಿ, ಅಣ್ಣ ಈ ಪಾತ್ರದಲ್ಲಿ ಮಾಡಿರೋದಕ್ಕೆ ಈ ಪಿಕ್ಚರ್ ಇವತ್ತು ನಿಂತಿದೆ. ಹಾಗೆ ಮಾಡಿದ್ವಿ ಕೂಡ, ನಾವು ಕಂಪ್ಲೀಟ್ ಮಾಡಿದ್ದೀವಿ. ಯಾಕಪ್ಪ ಅಂದರೆ ಇಲ್ಲಿ ಇದಕ್ಕೂ ಮುಂಚೆ ಒಂದು ಪಾತ್ರಧಾರಿ ನಾವು ಸೆಲೆಕ್ಟ್ ಮಾಡಿದ್ವಿ. ಬಟ್ ನಿಜ ಹೇಳಬೇಕು ಅಂದರೆ ನಾನು ಮನಸ್ತೃಪ್ತಿ ಇರಲಿಲ್ಲ. ನನಗೆ ಮನಸ್ತೃಪ್ತಿ ಇದ್ದರೆ ನಾನೇನು ಮಾಡಿದೆ, ಸರಿ ಬಚ್ಚನ್ ಅಣ್ಣ ಅವರು ಅರ್ಜೆಂಟ್ ಫೋನ್ ಮಾಡಿ, ಬಾ ಅರ್ಜೆಂಟ್ ಮನೆ ಹತ್ರ ಬಾ ಅಲ್ಲಿ ಕಾವ್ಯ ಆದೆ. ನನಗೇನು ಅರ್ಜೆಂಟ್ ಬರೋಕ್ಕೆ ಹೇಳಿದ್ರೆ ಸರಿ ಓಡಿ ಬಂದೆ. ನಾವು ಬಂದ್ವಿ. ಬರೋಷ್ಟೊತ್ತಿಗೆ ಅಣ್ಣ ಕೆಳಗಡೆ ನಿಂತಿದ್ರು. ಒಂದು ಅಚಾತುರ್ಯ ಆಗಿದೆ. ಏನಣ್ಣ, ಇಲ್ಲ ಒಂದು ಸಮಸ್ಯೆ ಆಗಿದೆ, ನೀವು ಪರಿಹಾರ ಮಾಡಬೇಕು. ನಾನು ನಗು ಬಂತು, ಅಣ್ಣ ಸಮಸ್ಯೆ ನೀವು ಪರಿಹಾರ ಮಾಡೋರು, ನೀವು ಸಮಸ್ಯೆ ಅಂತಿರಲ್ವ? ಇಲ್ಲ ಬನ್ನಿ ನೀವು ಮೇಲಕ್ಕೆ. ಸರಿ ಹೋಗಿ ಕೂತ್ಕೊಂಡಿದ್ದೆ. ಇಲ್ಲ ನಿರ್ದೇಶಕರು ಒಬ್ಬ ಪಾತ್ರಧಾರಿಗೆ ಹೇಳಿದರು, ಅವ್ರ ಟೈಮಿಂಗ್ಸ್ ಹೇಳಿದರು. ಅವ್ರು ಸ್ವಲ್ಪ ಮ್ಯಾಚ್ ಆಗಿಲ್ಲ. ನಮ್ಮ ನಿರ್ದೇಶಕರು ಸ್ವಲ್ಪ ಶಿಸ್ತು ಜಾಸ್ತಿ. ಇಮಿಡಿಯೇಟ್ ಆಗಿ ಮಾಡೋದು, ನೀವು ಮಾಡಿಲ್ಲ ಅಂದರೆ ತೊಂದರೆ ಇಲ್ಲ ಅಂದರೆ ಡಿಸಿಷನ್ ತೊಗೊಂಡು. ವೆರಿ ಗುಡ್ ಡಿಸಿಷನ್. ಇವತ್ತು ನಾನು ಹೇಳ್ತೀನಿ, ಅವತ್ತು ಹೇಳ್ತೀನಿ, ವೆರಿ ಗುಡ್ ಡಿಸಿಷನ್ ಅದು. ಸರಿ ಅಣ್ಣ ಏನು ಮಾಡಿದ್ರು, ಈ ಥರ ಮಾಡ್ತಾ ಇಲ್ಲ ಹೇಗೆ ಅಂದರು. ನಾನು ತುಂಬ ಸಂತೋಷ ಆಗೋಯ್ತು ಅವತ್ತು. ನಿಜ ಹೇಳ್ಬೇಕು, ಫುಲ್ ಖುಷಿ ಬೀಳ್ತಾ ಇದ್ದೆ. ಅಣ್ಣ ನಗ್ತಾ ಇದ್ರು, ಏನು ನೀನು ನಗ್ತಾ ಇದೆಯಲ್ವಪ್ಪ, ನೀನು ಏನು ನೀನು ಅರ್ಥ ಆರ್ಟಿಸ್ಟ್ ಇಲ್ಲ ಅಂತ. ಆಮೇಲೆ ಅಣ್ಣಗೆ ಹೇಳಿದೆ, ಅಣ್ಣನೂ ನಗಕ್ಕೆ ಶುರು ಮಾಡಿದ್ರು. ಏನು ಹೇಳಿದ್ರಪ್ಪ ನೀನು, ಇಷ್ಟೊಂದು ಸೀರಿಯಸ್ನೆಸ್ ಇಲ್ವಲ್ಲ ನೀನು. ಅಲ್ಲೇನಾಗ್ತಾ ಇದೆ, ಸೆಟ್ ಆಗ್ತಾ ಇದ್ವಿ. ಆಲ್ರೆಡಿ 80% ಸೆಟ್ ಕಂಪ್ಲೀಟ್ ಆಗೋಗಿದೆ ನಮಗೆ. ನನಗೇನು ಖುಷಿ, ಎಲ್ಲೋ ಒಂದು ಒಳಗಡೆ ಏನೋ ಒಂದು ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇತ್ತು, ಬೇರೆ ಪ್ಲೇ ಮಾಡೋಣ ಕಾರ್ಡು ಅಂತ. ಸರಿ ಎಲ್ಲ ಕೂತಿದ್ವಿ. ಅಣ್ಣ ಏನು ಮಾಡಿದ್ರು, ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಆರ್ಟಿಸ್ಟ್ ಹೇಳಿ ಅಂದರು. ಒಂದು ಅರ್ಧ ಅವರ್ ನಾನು ಸುಮ್ಮನೆ ಕೂತಿದ್ದೆ. ಎಲ್ಲರೂ ಯಾರ್ಯಾರು ಏನೇನು ಹೇಳ್ತಾರೆ ಹೇಳಿ ಅಂತ. ಸುಮಾರು ಬೇರೆ ಪ್ರಾದೇಶಿಕ ಬೇರೆ ಚಿತ್ರಗಳದ ವಿಲನ್ ಕ್ಯಾರೆಕ್ಟರ್ಸ್ ಎಲ್ಲ ಹೇಳ್ಕೊಂಬರ್ತಾಯಿದ್ರು. ನಾನು ಯಾವುದೂ ಹೇಳಿಲ್ಲ. ಅಣ್ಣ ಕೇಳಿದ್ರು, ಯಾಕಪ್ಪ ನೀನೇನು ಹೇಳ್ತಾ ಇಲ್ಲ, ನೀನೊಬ್ಬ ಪ್ರೊಡ್ಯೂಸರ್ ಆಗಿ ಇಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ, ಸುಮ್ಮನೆ ಕೂತಿದ್ಯಲ್ಲ ಅಂತ. ಅಣ್ಣ ನಾನು ಕೇಳಿದ್ರೆ ಒಂದೇ ಒಂದು ಕೇಳ್ತೀನಿ, ನೀವು ಹೂ ಅನ್ನಾಗಿದ್ರೆ ಹೇಳ್ತೀನಿ. ಹಾಂ ಹೇಳಿ ಅಣ್ಣ, ಕ್ಯಾರೆಕ್ಟರ್ ನೀವು ಮಾಡಬೇಕು. ಆಗ ನಾನು ನಿಮಗೆ ಬುದ್ಧಿಗಿದ್ದೀಯ, ಪಿಕ್ಚರ್ ಮಾಡೋಕೆ ಗೊತ್ತಿದ್ದೀಯ, ಏನು ಮಾಡೋಕ್ಕಿದ್ದೀಯ ಅಣ್ಣ. ಒಂದು ಹೇಳ್ತೀನಿ, ನೀವು ಮಾಡಿಲ್ಲ ಅಂದರೆ ಸೆಟ್ಟು ನಿಂತೋಗ್ಲಿ, ಪಿಕ್ಚರ್ ನಿಂತೋಗ್ಲಿ ಇವತ್ತು. ಹಾಗಂದಾಗ ಸರಿ ಆಯ್ತೀರಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು 7 ಜನ ಕೂತ್ಕೊಂಡ್ರಿ. ಛಾಯಾಗ್ರಾಹಕರು, ನಾನು, ನಿರ್ದೇಶಕರು, ಬಚ್ಚನ್ ಅಣ್ಣ, ಇನ್ನೂ ಮತ್ತೆ ಪ್ರಭು ಎಲ್ಲ ಕೂತ್ಕೊಂಡ್ವಿ. ಒಂದು 7 ಜನ ಕೂತ್ವಿ. ಎಷ್ಟು ಅವರ್ ಆಗಿರ್ಬೋದು ಡಿಸ್ಕಸ್? 5 ಅವರ್ ಆಗಿತ್ತು ಇದ್ರ ಬಗ್ಗೆ. 5 ಅವರ್ ಆಯಿತು. 5 ಅವರಲ್ಲಿ ಯಾರು ಒಪ್ಕೊಳ್ತಾ ಇಲ್ಲ, ಮಾಡೋದು ಬೇಡ ಅಂತ ಎಲ್ಲರೂ. ಬೇಡ ಅಣ್ಣ ಮಾಡಿದ್ರೆ ಏನೋ ಒಂದು ಟ್ರೋಲ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ. ನನಗೆ ಯಾಕೆಂದ್ರೆ ಕತೆ ಹೇಳೋವಾಗಲೇ ಅಣ್ಣನು ಆ ಕಥೆಯಲ್ಲಿ ಒಳಗಡೆ ಇಳಿದು ಕತೆ ಹೇಳೋದು. ನನಗೆ ಆ ಕತೆ ಹೇಳಿರೋ ರೀತಿ ಅಷ್ಟು ಅದ್ಭುತವಾಗಿತ್ತು. ಅಣ್ಣ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಅಣ್ಣ ಬಿಡಲಿಲ್ಲ ನಾವು. ಅಲ್ಲಿ ನನಗೆ ಸಹಾಯಕ್ಕೆ ಬಂದವರು ಬಚ್ಚನ್ ಅಣ್ಣ ಒಂದೇ ಒಂದು ಮಾತು ಹೇಳಿದ್ರು, ಯಾರು ಏನಾರ ಹೇಳ್ಕೊಳ್ಳಿ, ಪ್ರೊಡ್ಯೂಸರ್ ಏನು ಹೇಳ್ತಾರೆ ಒಂದು ಮಾತು ಅವ್ರ ಕಡೆ ಆರಿಸಿ ಅಂದರು. ಅಣ್ಣ ಅಷ್ಟೊಂದು ಮಾತಾಡಿದ್ರಲ್ಲ, ಅಣ್ಣನ ಶಿಸ್ತು, ಅಣ್ಣನ ಇದು ಒಂದು ನಮ್ಮಂದ್ರೆ ಯಾವ ರೀತಿ ಇತ್ತು. 1 ಕೋಟಿ ರೂಪಾಯಿ ಸೆಟ್ಟು ಹೆಚ್ಚು ಕಮ್ಮಿ ಕಂಪ್ಲೀಟ್ ಆಗೋಗಿತ್ತು. ಇನ್ನೂ ಜಾಸ್ತಿ ಆಗ್ತಿತ್ತು. ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಒಂದು ಮಾತು ಹೇಳಿದ್ರು, ನೀನು ನನ್ನನ್ನು ನಂಬಿದ್ಯಾ, ಫೈನಲ್ ಯಾರು ಏನಾರ ಹೇಳ್ಕೊಳ್ಳಿ ನಾನು ಮಾಡ್ತೀನಿ ಹೋಗ್ಬೋದು. ಆವತ್ತು ಪಿಕ್ಚರ್ ಸ್ಟಾರ್ಟ್ ಆಗಿದ್ದು. ನಿಜ ಹೇಳಬೇಕು ಅಂದರೆ ಆವತ್ತೇ ನನಗೆ ಗೆದ್ದಿದ್ದೀನಿ ನಾನು. 100 ಡೇಸ್ ಪಿಕ್ಚರ್ ಹೊರಬಿಡ್ತು ನನಗೆ, ನನ್ನ ಮಾನಸಿಕವಾಗಿ ನಾನು ಹೇಳ್ತೇನೆ. ಇದಾಯಿತು. ಇದಾದ ನಂತರ ಸಾಂಗವಾಗಿ ತುಂಬ ಚೆನ್ನಾಗಾಯಿತು. ಕತೆ ಬಗ್ಗೆ ಎಲ್ಲ ಹೇಳಿದ್ವಿ. ಮುಂದಕ್ಕೂ ಅಣ್ಣ ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಹಾಗೆ ಇವತ್ತು ನಾವು ಮೂಢನಂಬಿಕೆ ಅಂದ್ಕೊಬೋದು ಅಥವಾ ನಂಬಿಕೆ ಅಂದ್ಕೊಬೋದು. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಮಹಾಭಾರತ ಕಾಲದಲ್ಲಿ ಅರ್ಜುನನ ಮಗ ಯುದ್ಧಕ್ಕೂ ಮುಂಚೆ ಐರಾವಣ ಅಂತ ಹೇಳ್ಬಿಟ್ಟು ಅರ್ಜುನನ ಮಗನ ವಿದ್ಯಾವಂತನ ಬಲಿ ಕೊಡ್ತಾರೆ ಯುದ್ಧ ಗೆಲ್ಲಲಿಕ್ಕಾಗಿ. ಇದು ಒಬ್ಬ ಜ್ಯೋತಿಷಿಯ ಮಾತು ಕೇಳಿಕೊಂಡು ಮಾಡ್ತಾರೆ. ಇದು ಮಾತಾದ್ಮೇಲೆ ಆ ಯುದ್ಧನೂ ಗೆಲ್ತಾರೆ. ಅದು ನಂಬಿಕೆನ ಮೂಢನಂಬಿಕೆನ ಗೊತ್ತಿಲ್ಲ. ಆದರೆ ಈ ಕ್ಷಣದವರೆಗೂ ಆ ನಂಬಿಕೆ ಮೂಢನಂಬಿಕೆ ನಡ್ಕೊಂಡೇ ಬರ್ತಾ ಇದೆ. ಇದರಿಂದ ಅನಾಥವಾಗಿ ಅನ್ಯಾಯವಾಗಿ ಬಲಿಯಾಗ್ತದ್ದು ಒಂದು ಹೆಣ್ಣು. ಆ ಹೆಣ್ಣು ವಿರುದ್ಧ ನಾವು ಇವತ್ತು ಸಂಯುಕ್ತ ಅವರಾಗಲಿ, ನಿರ್ದೇಶಕರಾಗಲಿ, ಅಣ್ಣ ಅವರ ಕಥೆ ಆಗಲಿ, ಈ ಎಲ್ಲ ಸಮ್ಮಿಲನದಿಂದ ಇವತ್ತು ಈ ಚಿತ್ರ ಮೂಡಿ ಬಂದಿದೆ ಅಂತ ಹೇಳ್ತಾ ನಾನು ಹೇಳ್ತೀನಿ. ಸರ್ ಅದನ್ನು ಪ್ರೂವ್ ಮಾಡಿರ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಮುಖ್ಯವಾಗಿ ಹೇಳಬೇಕು, ನಿರ್ದೇಶನ ಅಂತ ಬಂದಾಗ ಪ್ರೇಕ್ಷಕರನ್ನ 2-2.5 ಗಂಟೆ ಸಿನಿಮಾ ಥಿಯೇಟರ್ ಒಳಗೆ ಹಿಡಿದಿಡೋದು ನಿಜವಾಗ್ಲೂ ಸುಲಭದ
ಮಾತಲ್ವೇ ಅಲ್ಲ. ಸೊ ಈ ನಿಟ್ಟಿನಲ್ಲಿ ನಮಗೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದ್ರೆ ನಮ್ಮ ಡೈರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಸೊ ದಯವಿಟ್ಟು ವೇದಿಕೆಗೆ ಬರಬೇಕು ಅಭಿಷೇಕ್ ಬಸಂತ್ ಸರ್. ಕತೆ ಬಗ್ಗೆ ಮಾತಾಡಿದಾಗ ಒಂದು ಕತೆ ಎಲ್ರಿಗೂ ಅನ್ವಯಿಸುತ್ತೆ. ನಾವು ಕೆಲವು ಕತೆಗಳು ಲ್ಯಾಂಗ್ವೇಜ್ ಮತ್ತು ರೀಜನ್ನ ಮೀರಿ ಹೋಗುತ್ತೆ. ಈ ಕತೆ ಆ ಒಂದು ಎಕ್ಸಾಂಪಲ್. ಆಮೇಲೆ ಚಾಲೆಂಜಸ್ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಆರ್ಟಿಸ್ಟೂ ಅಗ್ನಿ ಸರಿಂದ ಹಿಡಿದು ಸಂಯುಕ್ತದಿಂದ ಹಿಡಿದು ಎಲ್ಲರೂ ಆನ್ ಟೈಮ್ ಬರ್ತಿದ್ರು ಸೆಟ್ಗೆ. ನಂದು ಮೇಯ್ನ್ ಕ್ರೈಟೀರಿಯಾ ಏನಂದರೆ ಟೈಮ್ ತುಂಬಾ ಫಾಲೋ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಮೇಜರ್ ಚಾಲೆಂಜಸ್ ಏನೂ ಆಗಲಿಲ್ಲ. ಆಮೇಲೆ ಸಣ್ಣ ಪುಟ್ಟ ಏನಿರುತ್ತೆ ಅದೆಲ್ಲ ಬಿಕಾಸ್ ಆಫ್ ಟೀಮ್ ಸಪೋರ್ಟ್ ಎಲ್ಲ ಇದಾಯಿತು. ಆಮೇಲೆ ಕತೆ ಬಗ್ಗೆ ಮಾತಾಡಬೇಕಂದ್ರೆ ಅಗೇನ್ ನನಗೆ ಜಾಸ್ತಿ ಅಟ್ರ್ಯಾಕ್ಟ್ ಆಗಿದೆ ಈ ಕಥೆನಲ್ಲಿ ಏನಂದರೆ ದ ಮಿಸ್ಟೀರಿಯಸ್ ನೇಚರ್ ಆಫ್ ದ ಸಬ್ಜೆಕ್ಟ್. ಆಮೇಲೆ ಎಷ್ಟೋ ದೃಶ್ಯಗಳು, ಈಗ ಒಂದು ಹೆಣ್ಣು ಉಲ್ಟಾ ನೇತಾಗಿರೋದು, ಪಕ್ಕದಲ್ಲಿ ಆಡು ಉಲ್ಟಾ ನೇತಾಗಿರೋದು, ಆಮೇಲೆ ಬಲಿ ಕೊಡ್ತಿರೋದು, ಇದೆಲ್ಲ ನಾವು ನಮ್ಮ ಸ್ಕ್ರೀನ್ಸಲ್ಲಿ ನೋಡಿಲ್ಲ. ಈವನ್ ನಾವು ಕೆಲವು ಟಿ ವಿ ಸೀರೀಸ್ ಆಗಲಿ ಇಲ್ಲ ಬೇರೆ ಫಿಲ್ಮ್ಸಲ್ಲಿ ನೋಡಿರೋದೆಲ್ಲ ಅದು ಹಳೆಯ ಕಾಲದ ಪೇಗನ್ ಕಲ್ಚರ್ನ ತೋರಿಸ್ತಿದ್ದಾರೆ. ನಾವು ಕಾಂಟೆಂಪ್ರರಿ ಈಗಿನ ಶತಮಾನದ್ದು ಇವಾಗ ನಡೀತಿರೋ ಕಥೆನ ಆದಷ್ಟು ರಿಯಲಿಸ್ಟಿಕ್ ಆಗಿ ತೋರ್ಸಕ್ಕೆ ಟ್ರೈ ಮಾಡಿದ್ದೀವಿ. ಕಥೆನ ಹಂಗೆ ನಾವು ಇನ್ನೂ ಡಿಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ನಮಗೆ ಫಿಲ್ಮ್ ಮೇಕರ್ಸ್ ಮೇಜರ್ ಚಾಲೆಂಜ್ ಏನಂದರೆ ಒಂದು ರಿಯಲ್ ಸ್ಟೋರಿನ ಒಂದು ಸಿನಿಮ್ಯಾಟಿಕ್ ಲ್ಯಾಂಗ್ವೇಜಲ್ಲಿ ಹೇಳೋದು. ಬಿಕಾಸ್ ಕೆಲವು ಸತಿ ನಾವು ಅದನ್ನು ಕೆಲವು ಕಡೆ ನಾವು ಆ ಕ್ರಿಯೇಟಿವ್ ಫ್ರೀಡಮ್ ತೊಗೊಂಡು ಹೇಳಬೇಕು. ಬಟ್ ಆ ಎರಡು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ರಿಯಲಿಸಮ್ ಪ್ಲಸ್ ಕ್ರಿಯೇಟಿವ್ ಫ್ರೀಡಮ್, ಕ್ರಿಯೇಟಿವ್ ವರ್ಲ್ಡ್, ಅದು ತುಂಬ ಚೆನ್ನಾಗಿ ತಂದಿದ್ದೀವಿ ಅಂದ್ಕೊಂಡಿದ್ದೀನಿ. ಟ್ರೈಲರಲ್ಲಿ ಏನು ನಿಮ್ಗೆ ಗ್ಲಿಮ್ಸ್ ಸಿಕ್ಕಿದೆ. ಆಮೇಲೆ ಕೊನೆಯದಾಗಿ ಹೇಳಬೇಕು ಅಂದರೆ ನನಗೆ ಯಾಕೆ ಈ ಕತೆ ತುಂಬಾ ಇಷ್ಟ ಆಯಿತು ಫಸ್ಟ್ ಫಿಲಮಾಗಿ ಮಾಡಬೇಕು ಅಂದರೆ, ಸಾಕಷ್ಟು ಲಿಟ್ರೇಚರ್ ಓದಬೇಕಾದ್ರೆ ನನಗೆ ಒಂದು ಮೇಜರ್ ಏನು ಅನಿಸ್ತು ಅಂದರೆ, ನಾವು ಯಾವತ್ತೂ ಒಂದು ಕ್ಯಾರೆಕ್ಟರ್ ತುಂಬ ಒಳ್ಳೆ ಕ್ಯಾರೆಕ್ಟರ್ ಇಲ್ಲ ತುಂಬ ಕೆಟ್ಟ ಕ್ಯಾರೆಕ್ಟರ್ ಅಂತ ವೆರಿ ರೇರ್ ಬರೋದು ಲಿಟ್ರೇಚರಲ್ಲಿ. ಅಲ್ಲಿ ನಾವು ಒಂದು ಪ್ರಪಂಚನ ಸೆಲೆಕ್ಟ್ ಮಾಡ್ತೀವಿ. ಆ ಪ್ರಪಂಚನ ನಾವು ಒಂದು ವಿಂಡೋನಲ್ಲಿ ಕೂತ್ಕೊಂಡು ನ್ಯೂಟ್ರಲ್ ಆಗಿ ನೋಡ್ತೀವಿ ಹೇಗೆ ಕ್ಯಾರೆಕ್ಟರ್ಸ್ ಬಿಹೇವ್ ಮಾಡ್ತಾರೆ ಅಂತ. ಕೆಲವು ಒಳ್ಳೆ ಕ್ಯಾರೆಕ್ಟರ್ ಕೆಟ್ಟ ಕೆಲಸಗಳು ಮಾಡ್ತವೆ, ಕೆಲವು ಕೆಟ್ಟ ಕ್ಯಾರೆಕ್ಟರ್ಗಳು ಒಳ್ಳೆ ಕೆಲಸಗಳು ಮಾಡ್ತವೆ. ಸೊ ಹಾಗಾಗಿ ಆ ಸಿಲ್ವರ್ ಲೈನಿಂಗ್ ಮತ್ತು ಆ ಗ್ರೇನೆಸ್ನ ಹುಡುಕೋದೇ ಚಾಲೆಂಜಿಂಗ್ ಇತ್ತು. ಸೊ ಹಾಗಾಗಿ ಇದು ಫಸ್ಟ್ ಫಿಲಮ್ಗೆ ಈ ಆಪರ್ಚುನಿಟಿ ಬಂದು ನಾನು ಮಿಸ್ ಮಾಡೋ ಚಾನ್ಸ್ ಇರಲಿಲ್ಲ. ಓಕೆ ಸರ್, ಆಲ್ರೆಡಿ ಹೇಳಿದ್ರು ನೀವು 2 ಗಂಟೆಗಳ ಕಾಲ ಕೆಲವು ದಿನಗಳು ನಿದ್ದೆ ಮಾಡ್ತಿದ್ದೀರಿ ಅಷ್ಟೇ ಅಂತ ಹೇಳಿ. ಬಟ್ ನಮ್ಗೆ ಗೊತ್ತಿದೆ ಸಿನಿಮಾ ಅಂತಂದ್ರೆ ಇಟ್ಸ್ ನಾಟ್ ಲೈಕ್ 9 to 5 ಜಾಬ್ ತರ ಅಲ್ವೇ ಅಲ್ಲ ಅಂತ. ಬಟ್ ಆದ್ರೂ ಕೂಡ ಯಾಕೆ ಅಷ್ಟೊಂದು ಕೆಲಸಗಳ ಅನಿವಾರ್ಯತೆ ಈ ಸಿನಿಮಾಗೆ ಯಾಕಿತ್ತು ಅಂತ ಅನಿಸ್ತು ನನಗೆ. ಒಂದೇನಿತ್ತಂದ್ರೆ ಈ ಸಬ್ಜೆಕ್ಟ್ನ ನಾವು ಯಾವ ಥರ ಟ್ರೀಟ್ ಮಾಡಿದ್ವಿ ಅಂದರೆ ತುಂಬಾ ಫಾಸ್ಟಾಗಿ ಫಿನಿಶ್ ಮಾಡೋ ಜೊತೆಗೆ ಆ ಒಂದು ಮೂಡ್ ಸೆಟ್ ಹೇಗಿತ್ತು ನಮ್ಮ ಇಡೀ ಟೀಮ್ದು, ಕಾಸ್ಟ್ ಆಮೇಲೆ ಕ್ರೂ ಮೆಂಬರ್ಸ್ದು, ಎಲ್ಲೂ ಕೂಡ ನಾವು ಅದನ್ನು ಬ್ರೇಕ್ ಮಾಡೋಕ್ಕೆ ಇಷ್ಟಪಡಲಿಲ್ಲ, ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲಿಲ್ಲ. ಆಮೇಲೆ ನಾನು ಯಾಕೆ ಬರೀ 2 hours ಇದು ಮಾಡಿಕೊಂಡು ಇದು ಬರ್ತಿದ್ದೆ ಅಂದರೆ, ಅದು ವರ್ಕೌಟ್ ಮಾಡಿದಾಗ ನನ್ನ ಮೂಡ್ಸ್ ಚೆನ್ನಾಗಿರುತ್ತೆ, ಆಮೇಲೆ ಆನ್ ಸೆಟ್ ನನ್ನ ಮೂಡ್ ಚೆನ್ನಾಗಿರುತ್ತೆ. ಸಂಯುಕ್ತಂಗೆ ನಾನು ಅದೇ ಹೇಳ್ತಿದ್ದೆ, ಇವನ್ ಸಂಯುಕ್ತನೂ ವರ್ಕೌಟ್ ಮಾಡ್ಕೊಂಡು ಬರ್ತಿದ್ರು, ಅಗ್ನಿ ಸರ್ ವರ್ಕೌಟ್ ಮಾಡ್ಕೊಂಡು ಬರ್ತಿದ್ರು, ರೋಷನ್ ವರ್ಕೌಟ್ ಮಾಡ್ಕೊಂಡು ಬರ್ತಿದ್ರು, ಎಲ್ಲರೂ ವರ್ಕೌಟ್ ಮಾಡ್ಕೊಂಡು ಬರ್ತಿದ್ರಿಂದ ಆಮೇಲೆ ಇವನ್ ಅದರ್ ಫ್ರೆಂಡ್ಸ್ ಕೂಡ ಮಂಜು ಎಲ್ಲ ವರ್ಕೌಟ್ ಮಾಡ್ಕೊಂಡು ಬರ್ತಿದ್ರು. ಸೊ ಆ ಒಂದು ಮೂಡ್ನ ತಂದು ಇಲ್ಲೂ ವರ್ಕೌಟ್ ಆಯ್ತು. ಆಮೇಲೆ ಕೊನೆಯಾಗಿ ಹೇಳ್ಬೇಕಂದ್ರೆ ಶಿವಕುಮಾರ್ ಸರ್ ನಮ್ಮ ಆರ್ಟ್ ಡೈರೆಕ್ಟರ್ ಒಂದು ಅಡ್ವೈಸ್ ಮಾಡ್ತಾರೆ, ಇದು ಪ್ರೀ ಪ್ರೊಡಕ್ಷನ್ ಅಲ್ಲಿ ಆಗೋದು. ಇದು ನಾವು ಕಂಟಿನ್ಯೂಸ್ ಶೆಡ್ಯೂಲ್ ಪ್ಲಾನ್ ಮಾಡಿರ್ತೀವಿ, ಎಲ್ಲೂ ಬ್ರೇಕ್ ತಗೋಬಾರ್ದು ಮಾಡ್ಬೇಕಂತ. ಅವ್ರು ಒಂದೇನು ಹೇಳ್ತಾರೆ, ಎಸ್ಪೆಷಲಿ ಅಲ್ಲಿ ಕೆಲವು ಕ್ವಾರಿ ಶಾರ್ಟ್ಸ್ ಬಂದಿದೆ. ಸೊ ಕ್ವಾರಿ ಬಿಟ್ನ ನಾವು ಶೂಟ್ ಮಾಡಬೇಕಾದ್ರೆ ಒಂದು ಶಿವ್ ಸರ್ ಏನು ಹೇಳ್ತಾರೆ ಅಂದರೆ, ಆದಷ್ಟು ನೀವು ಇನ್ ಬಿಟ್ವೀನ್ ಶೆಡ್ಯೂಲ್ ಸ್ವಲ್ಪ ಗ್ಯಾಪ್ ಕೊಡಿ, ಆ ಗ್ಯಾಪ್ನ ಫುಲ್ಫಿಲ್ ಮಾಡೋಕ್ಕೆ ಟೀಮ್ ಮೆಂಬರ್ಸ್ ಹತ್ರ ಎಲ್ಲ ಕಮ್ಯುನಿಕೇಟ್ ಮಾಡಿ ನಾವು ಆ ಒಂದು ಸೀರಿಯಸ್ ಮೋಡಲ್ಲಿ ಏನಿರ್ತೀವಿ ಆ ಮೋಡಲ್ಲೇ ನಾವು ಟ್ರೀಟ್ ಮಾಡೋಣ ಅಂತ. ಆಲ್ಮೋಸ್ಟ್ ಲೈಕ್ ಮೆಥಡ್ ಆ್ಯಕ್ಟಿಂಗ್ ಬಟ್ ಫಾರ್ ಕಾಸ್ಟ್ ಅಂಡ್ ಕ್ರೂ. ಸೊ ಯಾ, ಥ್ಯಾಂಕ್ ಯು ಸೊ ಮಚ್. ಏನು ಹೇಳಿ, ಹೇಗೆ
ಹೆಣ್ಮಕ್ಳು ಬಲಿ ಆಗ್ತಿದ್ದಾರೆ. ಅಲ್ಲ, ಒಂದಷ್ಟು ಹೆಸರುಗಳನ್ನ ಇಂಡೈರೆಕ್ಟ್ ಆಗಿ ಅಲ್ಲಿ ಪೋರ್ಟ್ರೇ ಮಾಡ್ದಂಗೆ ಅನ್ಸುತ್ತೆ. ಸೋಫಾರ್ ಇಲ್ಲಿವರೆಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಹೆಸರುಗಳನ್ನ ತಗೊಂಡಾಗ ಇಂಡೈರೆಕ್ಟ್ ಆಗಿ ಪೋರ್ಟ್ರೇ ಮಾಡುವಂತ ಒಂದು ಕ್ರಿಯೆ ನಡೆದಿದೆ ಅನ್ಸುತ್ತೆ. ಸೊ ಅದಕ್ಕೆ ಏನಾದ್ರು ಪುರಾವೆಗಳಿದಾವೆ? ಅದಕ್ಕೆ ಅದ್ರ ಹಿನ್ನೆಲೆ ಮತ್ತೆ ಅದಕ್ಕೆ ಕಂಪ್ಲೀಟ್ ಆನ್ಸರ್ ನಮ್ಮ ಅಗ್ನಿ ಸರ್ ಕೊಡ್ತಾರೆ. ಅದೆಲ್ಲ ಅಗ್ನಿ ಸರ್ ಹೇಳ್ತಾರೆ. ಅದು ಸ್ಟೋರಿ ರೈಟರ್ ಇವಾಗ ಅವರೇ ಕೇಳಬೇಕು. ಅವತ್ತೇ ಎಲ್ರಿಗೂ ಆಲ್ರೆಡಿ ಥ್ಯಾಂಕ್ ಯು ಹೇಳ್ಬಿಟ್ಟೆ, ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ರಿಗೂ ಥ್ಯಾಂಕ್ ಯು ಹೇಳಿದೆ. ಅದು ಬಿಟ್ಟು ನಿಮ್ಮ ಪಾತ್ರದ ಬಗ್ಗೆ, ಕಥೆಯ ಬಗ್ಗೆ ಅಂತ ಬಂದಾಗ, ಫಿಮೇಲ್ ಲೀಡ್ ರೋಲ್ ಅಂತ ಬಂದಾಗ ಹೇಳಿದ್ವಿ ಎಲ್ಲರಿಗೂ ಒಂದ್ ಸ್ವಲ್ಪ ಹುಡುಗಿರಿಗೆ ಸ್ವಲ್ಪ ಬ್ಯೂಟಿಫುಲ್ ಆಗಿ, ಪ್ರಿಟಿಯಾಗಿ, ರಾಮ್ ಕಾಮ್ ಜಾನರ್ ಇರಲಿ, ಆ ಥರದ್ದೆಲ್ಲ ಒಂದು ಪ್ರಿಫರೆನ್ಸ್ ಇರುತ್ತೆ. ಬಟ್ ವಿ ನೋ ದಟ್ ನೀವು ಸ್ವಲ್ಪ ಯುನೀಕ್ ಅಂತ ಹೇಳಿ ಕಥೆಗಳ ಆಯ್ಕೆಯಲ್ಲೂ ಕೂಡ ಒಂದ್ ಸ್ವಲ್ಪ ಅದೇ ರೀತಿ ಯುನೀಕ್ ಆಗಿ ಥಿಂಕ್ ಮಾಡಿರ್ತೀರಾ ಅಂತ. ಬಟ್ ಇಲ್ಲಿ ಒಂದು ಕ್ಯಾಚಿ ಪಾಯಿಂಟ್ ಅಂತ ತಗೊಂಡ್ರೆ ಏನದು? ಇಷ್ಟು ಒಂದು ಚಿಕ್ಕ ಹುಡುಗಿ ಸ್ಕ್ರೀನಲ್ಲಿ 5'3" ಇರೋ ಹುಡುಗಿ ಹೇಗೆ ಇಂಥ ಘಟಾನುಘಟಿಗಳಿಗೆ ಹೊಡಿತಾಳೆ ಅನ್ನೋದೇ ಸ್ಕ್ರೀನಲ್ಲಿ ನನ್ನ ಪ್ರಕಾರ ಒಂದು ಸರ್ಪ್ರೈಸ್ ಎಲಿಮೆಂಟ್. ಅದು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಮ ರೈಟರ್ ಡೈರೆಕ್ಟರ್ ಟೀಮ್ ಹೇಳಿದೆ. ಸೊ ಅದನ್ನ ಒಂದು ನೀವು ನೋಡಬೇಕು ಥಿಯೇಟರಲ್ಲಿ ಅನ್ನೋದೇ ನನ್ನ ಆಸೆ. ಇವಾಗಷ್ಟೇ ಹೇಳಿದ್ರಿ ಎಲ್ಲರದ್ದು ಒಂದು ಪ್ರೆಫರೆನ್ಸ್ ಇರುತ್ತೆ ಅಂತ. ನನ್ನ ಪ್ರೆಫರೆನ್ಸ್ ಆಫ್ ಜಾನರ್ ಇದೆ. ಸೊ ನನಗೆ ಇಟ್ಸ್ ಟೇಕನ್ 5 years to 6 years ಟು ಗೆಟ್ ಅ ಮೂವಿ ಅದೇ ಜಾನರಲ್ಲಿ. ಆ್ಯಂಡ್ ಚಾಲೆಂಜಿಂಗ್ ಆಗಿರ್ಬೇಕು. ಸಿನಿಮಾ ಮಾಡ್ಬೇಕಂದ್ರೆ ಒಂದು ಚಾಲೆಂಜ್ ಅಂತ ಇರಬೇಕು. ಎಲ್ಲರೂ ಒಂದು ಚಾಲೆಂಜ್ ಫೇಸ್ ಮಾಡಬೇಕು. ನಾನು ಈ ಫಿಲಮಲ್ಲಿ ಒಳ್ಳೆ ಚಾಲೆಂಜ್ ಫೇಸ್ ಮಾಡಿದ್ದೀನಿ. ಬಟ್ ಅದರ್ ದೆನ್ ದ್ಯಾಟ್ ಶೂಟಿಂಗ್ ಪ್ರೊಸೆಸ್ಸಲ್ಲಿ ತುಂಬ ಎಂಜಾಯ್ ಮಾಡಿದೆ ನಾನು. ಆ್ಯಸ್ ಅ ಆ್ಯಕ್ಟರ್ಗಿಂತ ಆ್ಯಸ್ ಅ ಪರ್ಸನ್ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ತು ನನಗೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಐ ಆಮ್ ವೆರಿ 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 ಗ್ರೇಟ್ಫುಲ್ ದಟ್ ಐ ಗಾಟ್ ದಿಸ್ ಆಪರ್ಚುನಿಟಿ. ದಟ್ಸ್ ಅಬೌಟ್ ಇಟ್. ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರೂ ಬಂದಿದ್ದಕ್ಕೆ. ಟ್ರೇಲರ್ನ ನೀವೆಲ್ಲರೂ ಶೇರ್ ಮಾಡ್ತೀರಾ ಅಂತ ಅನ್ಕೋತೀನಿ. ನೀವೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಕಾಲಕ್ಕೂ ನನಗೆ ಅಭಿನಯಿಸೋದಕ್ಕೆ ಇಷ್ಟ ಇರಲಿಲ್ಲ, ಯೋಚನೆ ಮಾಡಿರಲಿಲ್ಲ, ಕಲ್ಪಿಸ್ಕೊಂಡಿರಲಿಲ್ಲ, ಮತ್ತು ಮನಸ್ಸಿರಲಿಲ್ಲ. ಅವ್ರು ಹೇಳಿದಾಗ ಒಬ್ಬ ಆ್ಯಕ್ಟರ್ ನಾನು ಒಪ್ಕೊಂಡಿದ್ದೆ. ಅವ್ರ ಹೆಸರು ಬೇಕಿಲ್ಲ ಈಗ ಪ್ರಸ್ತುತ. ನಮ್ಮದು ಸೆಟ್ ರೆಡಿ ಆಗಿಬಿಟ್ಟು ಸ್ವಲ್ಪ ಟೈಮ್ ಆಯಿತು. ಟೈಮ್ ಆದಾಗ ನಮ್ಮ ಅಭಿಷೇಕ್ ಅವರಿಗೆ ಫೋನ್ ಮಾಡಿದಾಗ, ಇಲ್ಲ ಇನ್ನೊಂದು 15 ದಿನ ಅವರು ಬರೋಕ್ಕಾಗಲ್ಲ, ನಾನು 15 ದಿನ ಟೈಮ್ ಕೊಡೋದಕ್ಕೆ ಒಂದು ಇವನು ಸಿಟ್ಟು ಮಾಡಿಕೊಂಡು ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ, ವಿ ಆರ್ ಮಿಸ್ಸಿಂಗ್ ದ ಪ್ರಾಜೆಕ್ಟ್ ಅಂತ ಕಟ್ ಮಾಡಿಬಿಟ್ಟು ದೇವೇಂದ್ರ ಅವ್ರನ್ನ ತರಿಸ್ತಾರೆ. ಭಾಳ ಹೆಸರುಗಳನ್ನ ಸಮಾಲೋಚನೆ ಮಾಡ್ತೀವಿ. ಒಂದು ಹೆಸರು ಅವ್ರು ಒಪ್ತಾ ಇಲ್ಲ. ಮತ್ತು ನೀವೇ ಹೇಳಿ ಅಂದಾಗ ನಾನು ಕೂತಿದ್ದೀನಿ, ನನ್ನ ತಮ್ಮ ಕೂತಿದ್ದಾನೆ, ಬಸಂತ್ ಕುಮಾರ್ ಮತ್ತು ಅಭಿಷೇಕ್ ಕೂತಿದ್ದಾನೆ, ಬಚ್ಚನ್ ಕೂತಿದ್ದಾರೆ, ಪ್ರಭು, ಇನ್ನೂ ಒಬ್ರು ಯಾರೋ ಇದ್ರು, ಸುರೋಜ್. ಇವರು ಎಷ್ಟು ಯಾವ ರೀತಿ ಹೇಳ್ಬಿಟ್ರು ಅಂದರೆ, ಅಣ್ಣ ನೀವು ಮಾಡಿದ್ರೆ ನಂಗೆ ಸಂತೋಷ, ನಾನೇನು ಕಾಮಿಡಿ ಮಾಡ್ತಿದ್ದಾರಲ್ಲ ಇವರು, ಸೀರಿಯಸ್ನೆಸ್ಸೇ ಇಲ್ವಲ್ಲ, ಸೆನ್ಸಿಟಿವ್ ವಿಷಯದಲ್ಲಿ ಅಂತೇಳಿ ಏನು ಹೇಳ್ತಾ ಇದ್ರಿ ನೀವು, ನಾನು ಮಾಡೋಕ್ಕಾಗಲ್ಲ, ನಾನು ಮಾಡಲ್ಲ, ಆ ಆಸಕ್ತಿನೂ ಇಲ್ಲ, ಇಲ್ಲ ಹೇಳಲೇ ಇಲ್ಲ. ಆಮೇಲೆ ಅಭಿಷೇಕ್ ಅವರು ಮಾಡೋಕ್ಕಾಗೋದಿಲ್ಲ, ಜಸ್ಟ್ ಫರ್ಗೆಟ್ ಇಟ್, ಅವ್ರು ಅಷ್ಟಿಟ್ಟು ಮಾತನಾಡೋದು. ನನ್ನ ತಮ್ಮ ಇವರು ಬಚ್ಚನ್ ಯಾರು ಬೇರೆ ಮಾಡಿ ಪ್ರೊಫೆಷನಲ್ ಆ್ಯಕ್ಟರ್ ಸಿಗ್ತಾರೆ. ಹೆಚ್ಚು ಕಮ್ಮಿ ನಾವು ಮಧ್ಯಾಹ್ನ 3 ಗಂಟೆ ಕೂತ್ಕೊಂಡು 8 ಗಂಟೆ ಆದರೂ ಬಗೆಹರಿತಾರೆ. ಫಸ್ಟು ಇವ್ರು ಹೇಳ್ದಂಗೆ ಬಚ್ಚನ್ ಶುರು ಮಾಡೋದು. ಯಾಕೆಂದರೆ ಅಲ್ಲಿರೋರಲ್ಲಿ ನನ್ನ ತಮ್ಮ ಇರಲಿ ಯಾರೇ ಇರಲಿ, ನನ್ನ ಹಗಲು ರಾತ್ರಿ ಹೆಚ್ಚು ನೋಡಿರೋ ಕಣ್ಣುಗಳು ಅದೇ ಅಲ್ಲ, ಮಾಡ್ಬೋದೇನೋ ಅನಿಸುತ್ತೆ. ಯಾಕೆ ಅಂತ ಕೇಳ್ಕೊಳ್ಳಿ. ಆಮೇಲೆ ನಮ್ಮ ಅಕ್ಕನಿಗೆ ಅವ್ರು ಕೂತಿರೋಗ್ಲೇ ಹೊರಗಡೆ ಫೋನ್ ಮಾಡಿದ್ರು. ಯಾಕಂದರೆ ನನ್ನ ತಾಯಿ ಇಲ್ಲ, ನಮ್ಮ ಅಕ್ಕನ ತಾಯಿ ಇಷ್ಟ ಅಂತ ನಾನು ನೋಡೋದು. ಏನಂತೆ ಹಂಗೆ ಕೇಳ್ತಿದ್ದಾರೆ, ಮಾಡಪ್ಪ ನಿನ್ನ ಕೈಲಾಗತ್ತೆ ಪತ್ನಿ ಅಂತ ಮಾಡಿ. ಆದರೆ ಮಗಳು ಹೋಗ್ತಾ ಇಲ್ಲ, ಮೊಮ್ಮಕ್ಕಳು ಹೋಗ್ತಾ ಇಲ್ಲ, ಬೇರೆ ಯಾರು ಹೋಗ್ತಾ ಇಲ್ಲ. ಆಯಿತು ಎಲ್ಲಾನು ಒಪ್ಪಿಸ್ತೀನಿ ಅಂತ ಹೊರಗಡೆ ಬಂದವನು ನಮ್ಮ ಅಕ್ಕ ಮತ್ತು ಪತ್ನಿ ಹೋಗ್ತಿದ್ರು, ಕೈ ಕೊಟ್ಟೆ ಹೋಗಿ ನಾನು ಮಾಡ್ತೀನಿ. ನನಗೆ ರಾತ್ರಿ 11 ಗಂಟೆಗೆ ರೋಷನ್ ಫೋನ್ ಮಾಡ್ತೀನಿ, ಅಳ್ತಾ ಇದ್ದಾನೆ, ಅಕ್ಷರಶಃ ಅಳ್ತಿದ್ದಾನೆ. ದೊಡ್ಡಪ್ಪ ಬೇಡ, ನೀವು ಮಾಡೋದು ಬೇಡ, ಅಕಸ್ಮಾತ್ ನೀವು ಮಾಡಿದ್ರು ಬಾಬಾ ರೋಲ್ ಮಾಡಿ 20 ನಿಮಿಷ ಅಳ್ತಾ ಇದ್ದಾನೆ.
ಇಲ್ಲ ಮಗನೇ, ನಾನು ಯೋಚನೆ ಮಾಡ್ಕೊಂಡು ಇಲ್ಲ ದೊಡ್ಡಪ್ಪ ನೀವು ಮಾಡ್ಬಾರ್ದು. ಯಾಕೆ ಅವನು ಹೇಳ್ದಾನೋ ಫಿಲಮ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮಾಲಿನ್ಯ ಕರ್ಸ್ಕೊಂಡೆ ಕರ್ಸ್ಕೊಂಡು 1 hour ಎಕ್ಸ್ಪ್ಲೈನ್ ಮಾಡಿದೆ. ಅವನು ಗೊತ್ತಿದೆ ನಾನು ಕಲೆ ಮತ್ತು ಸಾಹಿತ್ಯ ಎಷ್ಟು ಆಸಕ್ತಿ ಇದೆ ನನಗೆ. ಆಗ ನಾನು ಹೇಳಿದೆ, ನೋಡಿ ಮಗನೇ, ನಾನು ಬೇರೆ ರೀತಿಯ ರೋಲ್ ಮಾಡಿದ್ದೆ. ಅಂದರೆ ಅಂಡರ್ವರ್ಲ್ಡ್ ಡಾನ್, ಸಮಾಜಕ್ಕೆ ಏನೋ ಉಪಕಾರ ಮಾಡ್ದ, ಇದು ಮಾಡ್ದ, ಕೆಲವರು ಮಾಡಿದಾರಲ್ಲ, ಆ ಥರ ರೋಲ್ ಮಾಡಿದ್ರೆ ಕ್ಲೀಶೆ ಆಗುತ್ತೆ, ಚೆನ್ನಾಗಿರಲ್ಲ. ಅಥವಾ ಇನ್ನೇನೋ ಬೇರೆ ಥರ ಆರೋಪಿಸ್ಕೊಂಡು ಸಮಾಜ ಸುಧಾರಕ ಈ ಪೋಸ್ ಬೇಡ. ಇದೊಂದು ಕಲೆ. ಇದು ಅಲ್ಲಿ ಕಾಣಿಸೋನು ಅಗ್ನಿ ಶ್ರೀಧರ್ ಅಲ್ಲ, ಕ್ಯಾರೆಕ್ಟರ್. ಯಾರು ಕೇಳಿದ್ರಲ್ಲ ಯಜಮಾನ್ರೇ ಅನ್ನೋ ಕ್ಯಾರೆಕ್ಟರು. ಆ ಕ್ಯಾರೆಕ್ಟರು ಮತ್ತು ನನ್ನ ಏಜು ಇದು ಎಲ್ಲ ಸೆಟ್ ಆಗುತ್ತೆ. ನಾನು ಆ ಡಿಗ್ನಿಟಿಯಿಂದ ನಾನು ತೊಗೊಂಡೋಗ್ತೀನಿ. ನೋಡಿದ್ರು ಸಂತೋಷ ಪಡೋದು ಮಾಡ್ತೀನಿ ಮಗನಿಂದ. ಅವನ್ನ ಹೆಚ್ಚು ಕಮ್ಮಿ ಒಪ್ಸೋದಕ್ಕೆ ಎಷ್ಟು ಅವರ್ಸ್ ಆಯ್ತು ನನಗೆ. ಅದಾದ್ಮೇಲೆ ಒಪ್ಕೊಂಡಿದ್ದು. ಯಾಕೆಂದ್ರೆ ನಾನು ಮನೆ ಮೇಲೆ ಒಪ್ಪಿಸ್ಬೇಕಲ್ಲ. ಆಮೇಲೆ ನಮ್ಮ ಮೊಮ್ಮಕ್ಕಳು ಕೂಸ್ಕೊಂಡು ಮಾತಾಡಿದೆ, ನನ್ನ ಮಗಳಿಗೆ ಒಪ್ಪಿಸಿದೆ. ನೋಡಪ್ಪ ನಾನು ಮಾಡಿದೆ ಅನ್ನೋ ಕಾರಣಕ್ಕೆ ನಿಮ್ಗೆ ಯಾರಿಗೂ ಇದಾಗಲ್ಲ, ಬಟ್ ಅದನ್ನ ಎಷ್ಟು ಚೆನ್ನಾಗಿ ನಿರ್ವಹಿಸ್ತೀನಿ ನೋಡಿ ಅಂತ ಎಲ್ಲರೂ ತೋರಿಸಿ. ಏನಾಯ್ತು ಮತ್ತು ನಾನು ಲೈಫ್ನಲ್ಲಿ ಸೂಟ್ ಇವೆಲ್ಲ ಹಾಕಿಲ್ಲ. ನಂದು ಸಿಂಪಲ್ ಗೊತ್ತಲ್ಲ, ಪ್ಯಾಂಟು ಟೀ ಶರ್ಟು, ಇತ್ತೀಚೆಗೆ ಸ್ವಲ್ಪ ಶರ್ಟು. ಸೊ ಇದರಲ್ಲೇ ಇದ್ದೀನಿ. ಹಾಕಿದವನೇ ಎಲ್ಲ ಸೂಟು. ನಾನು ಏನು ಹೊಲ್ಸ್ಕೊಂಬಂದು ಕೊಟ್ಬಿಟ್ಟು ಪ್ರೊಡ್ಯೂಸರು ಆ ಛಾಯಾ, ಆ ಹೆಣ್ಮಗಳು ಬಂದಿಲ್ಲ ನಾವು, ಆ ಛಾಯಾ ಅಂತ ಹೇಳಿ ಪ್ಯಾರಿಸ್ನಲ್ಲಿ ಕಲ್ತು ಬಂದಿರೋದು. ಯಾವುದನ್ನ ಈ ಡಿಸೈನಿಂಗು ಇದೆಲ್ಲ ಆಕೆ 5 ಸೂಟ್. ಏನು ಅಲ್ಲಿಂದ ಇಲ್ಲಿಗೆ ಓಡಾಡೋ, ಇಲ್ಲಿಂದ ಅಲ್ಲಿಗೆ ಓಡಾಡೋ. ಕಡೆಗೆ ಇವ್ರು ಗೊತ್ತಿಲ್ಲ, ಒಂದು ಸೂಟ್ ನಮ್ಮ ಮನೇಲಿ ಇಟ್ಕೊಂಡು ಸಿನಿಮಾ ಅಂದರೆ ಒಂದು ಇಟ್ಕೊಳ್ಳಿಲ್ಲ. ನಾನು ಬೇರೆ ಬೇರೆ ಇದಕ್ಕೆ ಪ್ರೊಡ್ಯೂಸರ್ ಬೇಕಾಗುತ್ತೆ. ನಾನು ಒಂದು ಸೂಟ್ ಇಟ್ಕೊಂಡು ವಾಕ್ ಮಾಡ್ತಾ ಇರೋದು, ನನ್ನ ಪುಟ್ಟ ಮಗು ಇದೆ, ಮೊಮ್ಮಗು, ಅದನ್ನು ಕೇಳೋದು. ಅದಕ್ಕೆ ಇದು ಆಶ್ಚರ್ಯದಿಂದ ನೋಡುತ್ತೆ, ಅಪ್ಪಲು ನೀವೇನೋ ಬೇರೆ ಥರ ಕಾಣ್ತಾ ಇದ್ದೀರಿ ಅಂತ. ಆಮೇಲೆ ಮೊಮ್ಮಕ್ಕಳನ್ನ ಕೇಳೋದು, ಮನೆಯವ್ರನ್ನ ಕೇಳೋದು, ಯಾರೋ ಫ್ರೆಂಡ್ಸ್ ಬಂದರೆ ಕೇಳೋದು. ಹೀಗೆ ಕೇಳ್ಕೊಂಡು ರೂಢಿ ಮಾಡ್ತಾರೆ. ಅದ್ರಲ್ಲಿ ಓಡಾಡೋದು, ಸೂಟ್ ಹಾಕದೆ ಸೂಟ್ ಹಾಕೊಳ್ಳಿ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಗೋಗುತ್ತೆ. ಅಂದರೆ ಈ ಫಸ್ಟ್ ಎಷ್ಟು ಬೇಗ ಕಿತ್ತೆಸಿಬೇಕಪ್ಪ ಅನಿಸ್ಬಿಡುತ್ತೆ. ಬಟ್ ನಾನು ಶೂಟಿಂಗ್ ಶುರುವಾಗ ಹೊತ್ತಿಗೆ ಐ ಬಿಕೇಮ್ ಟೋಟಲಿ ಪ್ರೊಫೆಷನ್. ಯಾಕೆಂದ್ರೆ ನನಗೆ ಬಂದಿದೆ ಅದರಿಂದ, ಸಣ್ಣ ವಯಸ್ಸಿಂದ ಇದೆ. ಯಾವ್ದಾದ್ರು ಕೆಲಸ ಕೈ ಹಾಕಿದ್ರೆ 100% ನನ್ನ ಇದನ್ನ ಕೊಟ್ಬಿಟ್ಟಿರ್ತೀನಿ. ನಾನು ಇಡೀ ಚೈತನ್ಯವನ್ನು ಕೊಟ್ಬಿಡ್ತೀನಿ. ಹಾಗಾಗಿ ನಾನು ಒಪ್ಕೊಂಡೆ. ನನಗೆ ಇದ್ದದ್ದು ಒಂದೇ ಒಂದು ಏನಂದರೆ, ಇವತ್ತು ನಿಮ್ಗೆ ಹೇಳ್ತಿದ್ದೀನಿ, ಇವತ್ತು ಬೇಡ, ನನ್ನನ್ನು ಇವತ್ತು ರಿವೀಲ್ ಮಾಡೋದು ಬೇಡ. ಸಿನಿಮಾ ರಿಲೀಸ್ ಆಗೋ ಹಿಂದಿನ ದಿನ ಅಂದರೆ ಪ್ರೊಡ್ಯೂಸರ್ ಏನು ಮಾಡಿದ್ರು ಒಪ್ಪಿಲ್ಲ. ನಮ್ಗಿರೋ ಸ್ಟಾರ್ಗಳೇ ಒಂದು ಸಂಯುಕ್ತ, ಇನ್ನೊಂದು ನೀವು, ಮತ್ತು ನಿಮ್ಮ ಪರ್ಸೋನಾ ಬೇರೆ ಇದೆ. ನಾನೇನು ಪ್ರೊಡ್ಯೂಸರ್ ಒಪ್ಕೊಂಡಾಗ ಒಂದೇಳು ಕೇಳಿಲ್ಲ. ನನ್ನನ್ನು ಜನ ಇಷ್ಟಪಟ್ಟಿದ್ದಾರೆ ಆ್ಯಸ್ ಅನ್ ಆ್ಯಕ್ಟಿವಿಸ್ಟ್, ಆ್ಯಸ್ ಎ ರೈಟರ್. ಆ್ಯಂಡ್ ಅಫ್ಕೋರ್ಸ್ ಅಂಡರ್ವರ್ಲ್ಡ್ ಬಗ್ಗೆ ಮಾತನಾಡೋ ಇದು ಅಂತ ಇಷ್ಟಪಡ್ತಾರೆ. ಬಟ್ ಆ್ಯಕ್ಟರಾಗಿ ಇಷ್ಟಪಡ್ತಾರೆ. ನಿಮ್ಗೇನು ಗೊತ್ತು, ನಿಮ್ಗೆ ಯಾಕಣ್ಣ ಅದು ರಿಸ್ಕ್ ನಾನು ತೊಗೊಳ್ತೀನಿ, ನಿಮ್ಗೆ ಯಾಕೆ, ನಿಮ್ಮನ್ನು ನೋಡೇ ನೋಡ್ತಾರೆ, ಇಷ್ಟಪಡ್ತಾರೆ. ಸಂಯುಕ್ತ ಎಲ್ಲ ಎನ್ಕರೇಜ್ ಮಾಡಿದ್ರು. ಸಂಯುಕ್ತ, ಸಾಗರ್, ಇವರು, ಅಚ್ಯುತ ಎಲ್ಲರೂ ತುಂಬಾ ಎನ್ಕರೇಜ್ ಮಾಡಿದ್ರು. ಆಮೇಲೆ ಚೆನ್ನಾಗಿ ಇದರಲ್ಲಿ ಒಂದು ವಿಷಯ ನಾನು ಯಾರಿಗೂ ಹೇಳದೇ ಇರೋ, ನನ್ನ ಸುತ್ತಲೂ ಇರೋ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಸಂಗತಿ ಇವತ್ತು ರಿವೀಲ್ ಮಾಡ್ತಿದ್ದೀನಿ. ಶೂಟಿಂಗ್ ಮಾಡಬೇಕಾದ್ರೆ ಸಂಯುಕ್ತ ಏಟ್ ಮಾಡ್ಕೊಳ್ತಾನೆ. ಅದು ಕಾಟಾಚಾರದ ಏಟಲ್ಲ, ಬೇಜವಾಬ್ದಾರಿ ಏಟಲ್ಲ. ಯಾಕೆಂದ್ರೆ ಆ ಏಟಾಗಿರೋ ಶಾಕ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ. ಅಂದರೆ ತನ್ನ ಶಕ್ತಿ ಮೀರಿ ಕೊಟ್ಟಿದ್ದಾರೆ. ಅವಳು ಮಾರ್ಷಲ್ ಆರ್ಟ್ಸ್ ಇದೆಲ್ಲ ಎಷ್ಟು ಟ್ರೈನ್ ಆಗಿದ್ದಾಳೆ ಅಂದರೆ, ಅವಳು ತಗೋಬೇಕಾದ್ರೆ ನನ್ನ ಸೋಲಿಸ್ತೀಯಾ ಓ ಅಂತೇಳಿ ಬಂದು ಕುತ್ಕೋಪ್ಪ ನಾನು ಕೇರ್ಲೆಸ್ ಆಗೋದ್ರೆ 1 ನಿಮಿಷ ಸೋಲಿಸ್ಬಿಟ್ರು. ನಾನು ಆದ್ಮೇಲೆ ಅಡಿ ಇವರು ಎಲ್ಲರ ಮೇಲೂ ಫೈಟ್ ಮಾಡಿಸಿದೆ. ಅಲ್ಲೆಲ್ಲೂ ಕೂಡ ಫೇಕ್ ಇರಲಿಲ್ಲ. ಇದ್ರ ಜೊತೆಗೆ ನಾನು ಹೇಳ್ತಾ ಹೋದೆ, ಡೈಲಿ ನೀವು ಆ ಬೀಜ ಮಂತ್ರ ಸ್ವಲ್ಪ ಜಾಸ್ತಿ ಜಪಿಸ್ತಾ ಇದ್ರು. ಅವಳ ಅಲ್ಲಿ ಬರೋವಾಗ, ಸೆಟ್ಗಳಿಗೆ ಬರೋವಾಗ ಹೇಗಿರ್ತಿದ್ರು ಅಂದರೆ, ಅದು ಒಳಗಡೆ ಪ್ರಿಪೇರ್ ಆಗಿ ಬರ್ತಿದ್ರು. ಈ ಆಕೆ ಕೂಡ ಗೊತ್ತಿಲ್ಲ ಆ ಬೀಜ ಮಂತ್ರಗಳು ನನಗೆ ಯಾವ ರೀತಿಯ ವೈಬ್ರೇಷನ್. ಅದು ಬೀಜ ಮಂತ್ರ ಅಂದರೆ ಏನೋ ಮಿಸ್ಟೀರಿಯಸ್ ಮಿರಾಕ್ಯುಲಸ್, ನೋ ಸಚ್ ಥಿಂಗ್ಸ್, ಬಟ್ ಇಟ್ ಇಸ್ ಎ ವೈಬ್ರೇಷನ್. ನಮ್ಗೆ ಯಾವ ಮಗು ಎಲೆಕ್ಟ್ರಿಸಿಟಿ ಮುಟ್ಟಿದಾಗ ಏನಾಗುತ್ತೆ, ನಮಗೆ ಸಡನ್ ಶಾಕ್. ಇಟ್ ಇಸ್ ಎ ವೈಬ್ರೇಷನ್. ಆ ವೈಬ್ರೇಷನ್ ಏನು ಮಾಡ್ತಾವಳಿಗೆ ಅಂದರೆ, ಅವಳ ಶಕ್ತಿ ಮೀರಿ ಆ ದೇಹನ ಕಳ್ಕೊಂಡು ಹೋಗ್ತದೆ. ನನಗೆ ಗೊತ್ತಿತ್ತಿದ್ದು. ಯಾಕೆಂದರೆ ಯಾವಾಗಾದ್ರೂ ಬೇಕಂದರೆ ಬಚ್ಚನ್ನ ಕೇಳಿ ಹೇಳ್ತಾರೆ, ನಾನು ಯಾವತ್ತು ಧ್ಯಾನ ಹೆಚ್ಚಿಗೆ ಮಾಡಿದಾಗ ಗೋಡೆಗಳು ಹೊಡೆಯೋದು, ಮರಗಳು ಹೊಡೆಯೋದು, ಅದು ತೋರಿಸ್ಕೊಳ್ಳೋದಲ್ಲ, ನಾವು ಒಬ್ಬನೇ ಇದ್ರು. ಕಾರಣ ಅಂದರೆ ಅದು ಎಳೆಯುತ್ತದು. ಆ ಕಾರಣ ಇದು ಈಕೆಗೂ ಆಯ್ತದು
ಆಕೆ ಆದ ಕಾರಣಕ್ಕೋಸ್ಕರ ಅಷ್ಟೆಲ್ಲ ಪ್ರಿಪೇರ್ ಆಗಿದ್ದಾಳೆ. ಮತ್ತು ಅಭಿಷೇಕ್ ಕೂಡ ಆಕೆನ ವಾರ್ಮ್ ಅಪ್ ಮಾಡಿಸಿ ಚೆನ್ನಾಗಿ ಇದಾದ್ಮೇಲೆ ಶಾಟ್ಗಳಿಗೆ ಹೋಗ್ತಾ ಇತ್ತು, ಫೈಟಿಂಗ್ ಶಾಟ್ಗಳಿಗೆ. ಇಷ್ಟಾಗಿ ಅವಳದಾಯಿತು. ಇವತ್ತುವರೆಗೂ ನಾನು ಹೇಳಿಲ್ಲ, ನನಗೆ ಅನಿಸಿತ್ತು ಯಾವತ್ತೋ ಒಂದ್ಸರಿ ಆಗುತ್ತೆ. ಯಾಕೆಂದರೆ ಅದು ಶಕ್ತಿ ಮೀರಿ ನಮ್ಮ ದೇಹದ ಮಿತಿಯನ್ನು ಮೀರಿ ನಮ್ಮನ್ನ ಹೇಳ್ಕೊಂಡು ಹೋಗುತ್ತೆ. ಸೊ ಇದನ್ನು ನಿಮ್ಗೆ ಹೇಳಬೇಕಾಗಿತ್ತು. ಸೊ ಇದನ್ನು ಮಾಡಿದ್ದೀವಿ. ಇದು ಎ ಸರ್ಟಿಫಿಕೇಟ್ ಕೊಟ್ಟಿರೋದ್ರಿಂದ ಜನ ಅಂದ್ಕೊಳ್ಳೋದು ಮಹಿಳೆಯರಿಗೆ ಅಲ್ವೇನೋ ಅಂತ. ಇಲ್ಲಿ ಯಾವುದೇ ವಲ್ಗರ್ಸಿಂಗ್ ಇಲ್ಲ, ಗಾಬರಿ ಆಗುವಂಥ ನರಬಲಿಯ ವಿಷಯ ಇದ್ರೂ ಕೂಡ ಬಹಳ ಡಿಗ್ನಿಫೈಡ್ ಆಗಿ ಕ್ಲಾಸಿಕ್ ಆಗಿದೆ. ಯಾವ ಕಾರಣಕ್ಕೂ ಪ್ರತಿಯೊಬ್ಬ ಮಹಿಳೆ ನೋಡಬೇಕಾದ ನೋಡಬಹುದಾದ ಸಿನಿಮಾ ಇದು. ಅಂದರೆ ಮಹಿಳೆಯ ಬಲಿದಾನ ಅಲ್ಲ, ಒಂಟಿ ಮಹಿಳೆ ಬೀದಿ ವೇಷೆಯನ್ನ ಹೇಗೆ ಬಲಿಗೆ ಬಳಸ್ಕೊಳ್ತಾರೆ, ಇವತ್ತು ಬಳಸ್ಕೊಳ್ತಿದ್ದಾರೆ. ಇವತ್ತು ನಾನು ಮಾತನಾಡ್ತಾ ಇರೋ ಸಮಯದಲ್ಲೂ ಕೂಡ ಕಡಿಮೆ ಅಂದ್ರೂ ಹೆಚ್ಚು ಕಮ್ಮಿ 70-80 ಹೆಣ್ಮಕ್ಳು ಬಲಿ ಆಗ್ತಾ ಇರುತ್ತೆ ಪ್ರತಿ ಅಮಾವಾಸ್ಯೆನಲ್ಲಿ. ಸೊ ಈ ಸಬ್ಜೆಕ್ಟ್ನ ನಾವು ಡೀಲ್ ಮಾಡಿದ್ದೀವಿ. ಈಗ ಡೈರೆಕ್ಟರ್ ನಾವು ಯಾರೋ ಬಳಿಕೊಳ್ತಾರೆ ಅದೇನೋ ಇದೇನೋ ಅಂತ. ನಾವು ಐ ಆಮ್ ಓಪನ್ ಫಾರ್ ಇಟ್. ಪ್ಲೀಸ್ ಶೂಟ್ ಯುವರ್ ಕ್ವಶನ್ಸ್. ನಿಮ್ಮ ಪಾತ್ರ ಇದು ಲಿಕ್ಕರ್ ಬಿಸ್ನೆಸ್? ಎಸ್, ಲಿಕ್ಕರ್ ಬ್ಯಾರನ್. ಏನು ಸರ್ ಕ್ರೀಮ್ ಸಿನಿಮಾದ ಥೀಮ್ ಏನು? ಕ್ರೀಮ್ ಅಂದರೆ ಒಂದು ಬೀಜ ಮಂತ್ರ. ಇದರ ಥೀಮ್ ವಸ್ತು ಏನು ಅಂತ ಹೇಳಿದ್ರೆ, ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ, ಹೆಣ್ಣುಗಳ ಬಲಿ, ಸಂಪತ್ತು ಮತ್ತು ಅಧಿಕಾರಕ್ಕೋಸ್ಕರ, ಪವರ್ ಆ್ಯಂಡ್ ವೆಲ್ತ್ಗೋಸ್ಕರ ನರಬಲಿ ಹೇಗೆ ನಡೀತಿದೆ ಇವತ್ತು ಅನ್ನೋ. ನೀವು ಕ್ರೈಮ್ ಲೋಕದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಂಡವರು, ಬರಹಗಾರರಾಗಿ ಅಥವಾ ಫೀಲ್ಡಲ್ಲೂ ಕೂಡ ಹೆಸರು ಮಾಡುವಂಥದ್ದು. ಹಾಗಾಗಿ ನಿಮ್ಮ ನೈಜ ಅನುಭವಗಳು, ನೀವು ಕಂಡಂಥ ಅನುಭವಗಳನ್ನು ಸಿನಿಮಾಗೆ ತರುವಂಥ ಪ್ರಯತ್ನಗಳಾಗಿದೆಯಾ ಈ ಸಿನಿಮಾದಲ್ಲಿ? ಇಲ್ಲಿ ತಂದಿರೋ ಘಟನೆಗಳು, ಸಿನಿಮೆಯ ಸ್ವಾತಂತ್ರ್ಯ ಇದ್ದೇ ಇದೆ, ಕ್ರಿಯೇಟಿವ್ ಫ್ರೀಡಮ್ ಇದೆ, ಯಾಕೆಂದರೆ ಡಾಕ್ಯುಮೆಂಟ್ರಿ ಎಲ್ಲ ಇದೆ. ಆದರೆ ಇಲ್ಲಿ ಬರೋ ಘಟನೆಗಳು, ಆ ಹೆಣ್ಣು ಮಕ್ಕಳ ಹತ್ಯೆಗಳು, ಇವೆಲ್ಲವೂ ಸಹ ಇಲ್ಲಿ ಬೆಂಗಳೂರಿನಲ್ಲಿ ನೀವು ಬದುಕಿರುವಾಗ ನಿಮ್ಮ ಕಾಣದ ಹಾಗೆ ಗೋಪ್ಯವಾಗಿ ಜರುಗಿರೋರು. ನನಗೆ ಗೊತ್ತಿರುವ ಆಗಿದೆ, ಅದೇ ರೀತಿ ಆಗಿದೆ. ಯಾಕೆ ಇಷ್ಟೆಲ್ಲ ಆಯ್ತು ಸರ್ ಇಂಥ ಸಿನಿಮಾ ಮಾಡೋದು? ಮುಂಚೆ ಆಗಲೇ ಆ ದಿನಗಳ ಟೈಮಲ್ಲಿ ಮಾಡಬಹುದಿತ್ತಲ್ವಾ? ಆ ದಿನಗಳ ಟೈಮ್ನಲ್ಲಿ ಇಷ್ಟು ಆಳವಾಗಿ ನಾನು ಗೊತ್ತಿರಲಿಲ್ಲ. ಎದೆಗಾರಿಕೆ ಟೈಮ್ನಲ್ಲಿ ಗೊತ್ತಾಯಿತು. ನಾನು ಮಾಡ್ತೀನಿ ಅಂತ ಹೋದಾಗ ನನ್ನ ಸುತ್ತಲೂ ಇರೋರು ಗಾಬರಿ ಆಗ್ಬಿಟ್ಟು. ಯಾಕೆಂದರೆ ಈ ಹತ್ಯೆ ಒಂದು ನರಬಲಿ, ಮತ್ತು ನರಬಲಿ ಕೊಟ್ಟಿರೋದನ್ನ ಫಿಕ್ಸ್ ಮಾಡ್ತಿದ್ರು ಪೊಲೀಸ್ನವರು. ಯಾರೋ ಪುರಿ ಕೆಂಪ ಅನ್ನೊಂದ ಮೇಲೆ 40 ಒಂಟಿ ಮಹಿಳೆಯರ ಹತ್ಯೆಗಳನ್ನ ಫಿಕ್ಸ್ ಮಾಡ್ತಾರೆ. ಹಾಗೆ ದಂಗುಪಾಳಿದವ್ರ ಮೇಲೆ 80 ಕೊಲೆಗಳನ್ನ ಹತ್ಯೆಗಳನ್ನ ಫಿಕ್ಸ್ ಮಾಡ್ತಾರೆ. ಅವ್ರು ಯಾರೂ ಒಂದೂ ಮಾಡಿಲ್ಲ. ಆದರೆ ಇದನ್ನ ಎದೆಗಾರಿಗೆ ಆದ ತಕ್ಷಣ ನಾನು ಮಾಡಬೇಕು ಅಂದಾಗ ಪೊಲೀಸ್ನಲ್ಲಿ ನನ್ನ ಹಿತೈಷಿಗಳು ಅವಕಾಶ ಕೊಡಲಿಲ್ಲ. ಅವ್ರು ಗಲಾಟೆ ಮಾಡಿದ್ರು. ಒಂದು ಸಣ್ಣ ಹೇಳಿದ್ದೀನಿ ಅದನ್ನು, ನೀವೇನಾದ್ರು ಮಾಡಕ್ಕೆ ಹೋದ್ರೆ ಒಂದು ಸರ್ಕಾರ ಆಗ್ಬಿಡುತ್ತೆ, ಒಂದು ಚಕ್ರ ಆಗ್ಬಿಡುತ್ತೆ, ನಿಮ್ಮನ್ನು ಉಳಿಸಲ್ಲ. ಆಗ ನನ್ನ ಜೊತೆ ಇದ್ದ ದಲಿತ ಲೀಡರ್ಗಳು, ಇವರು ರೈತ ಮುಖಂಡರುಗಳು, ಅವರೆಲ್ಲ ನನಗೆ ಬೇಡ ಅನ್ನೋಕೆ ಶುರು ಮಾಡಿದ್ರು. ಬೇಡಿ, ಅಕಸ್ಮಾತ್ ನೀವು ಆ ಥರ ಆಗ್ಬಿಟ್ರೆ ನೀವು ಹಿಂದಕ್ಕೆ ಬರಲ್ಲ, ನಾವು ಬೇಕಾದ್ರೆ ಪೊಲೀಸ್ ಖಂಡಿಸ್ಬಹುದು, ನಿಮ್ಮ ಪರ ಧ್ವನಿ ಎತ್ತಬಹುದು, ನೀವು ಬರಲ್ಲ, ಈ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿಸಿದ್ರು. ಸೊ ಈಗ ಆ ಆಫೀಸರ್ಗಳೆಲ್ಲ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ. ನನಗೆ ಪೊಲೀಸ್ ವಿರುದ್ಧ ಅಲ್ಲ, ಇದು ವ್ಯವಸ್ಥೆಯಲ್ಲಿ ಏನು ನಡೀತಿದೆ. ಪೊಲೀಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಇಟ್. ಇವತ್ತು ಯಾವುದೇ ಪೊಲೀಸ್ನವ್ರು ಹೋಗ್ಬಿಟ್ಟು ಒಂದು ಸಾಮಾಜಿಕ ವಿಷಯದಲ್ಲಿ ಮಾತಾಡಿದ್ರೆ ಅವನು ಏನು ಮಾಡ್ತಾನೆ? ಅಲ್ಲಿರೋ ಮಂತ್ರಿಗಳು ಹೇಳ್ದಂಗೆ ಕೇಳ್ಬೇಕು. ಅವನು ಗುಲಾಮರು ಅಷ್ಟೇ. ಅವರು ಬ್ರಿಟಿಷ್ ಗುಲಾಮರು, ಈಗ ಕಾಂಗ್ರೆಸ್ ಗುಲಾಮರು, ಬಿಜೆಪಿ ಗುಲಾಮರು, ದಳದ ಗುಲಾಮರು, ನಾಳೆ ನಾವೆಲ್ಲ ಸೇರಿ ಪಾರ್ಟಿ ಕಟ್ಟಿದ್ರೆ ನಮ್ಮ ಗುಲಾಮರು. ಪೊಲೀಸ್ ಕೆಲಸ ಅಂದಾಗ ಅಕ್ಷರಶಃ ಅಧಿಕಾರದಲ್ಲಿ ಯಾವ ಪಕ್ಷ ಇತ್ತು ಅದರ ಗುಲಾಮ. ಸೊ ಅವ್ರ ಬಗ್ಗೆ ಇರಲಿಲ್ಲ ಇದು. ಆದ್ರೆ ಇದು ಅರ್ಥ ಆಗಲ್ಲ, ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಇವತ್ತು 90% ನಿಮ್ಮನ್ನು ಲೈಕ್ ಮಾಡ್ತಿದ್ದಾರೆ, ನೀವು ಚೆನ್ನಾಗಿರ್ಲಿ ಅಂತ ಬಯಸ್ತಿದ್ದಾರೆ, ಅದನ್ನು ಕಳ್ಕೊಬಿಡಿ ಅಂತ ಶುರು ಮಾಡಿದ್ರು, ಸುಮ್ಮನೆ. ಆಮೇಲೆ ಈಗ ನಾನು ಮಾಡಿದ್ದೇನು ಅಂದರೆ, ದೇವೇಂದ್ರ ಅವರು ಬಂದ ಮೇಲೆ ಹಿಂದೆ ಇದ್ದು ನೆಲೆ ಯಾವ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ರೆ ದಂಡುಪಾಳ್ಯದ ಪರ್ಸ್ಪೆಕ್ಟಿವ್. ಅವ್ರು ಹೇಗೆ ಕೊಲೆ ಮಾಡದೇ ಇರೋರನ್ನ ಫಿಕ್ಸ್ ಮಾಡಿದ್ರು ಅಂತ. ಈಗ ಬಲಿಗಳು ಹೇಗೆ ಜರುಗ್ತವೆ, ಅವ್ರ ಹಿಂದೆ ಯಾರ್ಯಾರು ಇದ್ದಾರೆ, ಯಾರ್ಯಾರು ಪ್ರಯೋಜನ ಪಡ್ಕೊಂಡಿದ್ದೀವಿ ಆ ಕಾರಣಕ್ಕೆ ಅಂತ ಭ್ರಮಿಸಿದ್ದಾರೆ. ಸರ್, ಟ್ರೈಲರಲ್ಲಿ ಒಂದು ಪ್ರಮುಖವಾಗಿ 4 ಹೆಸರುಗಳು ಕೇಳ್ಪಡ್ತೀವಿ ನಾವು. ಒಂದು ದೇವರಾಜ್ ಹೆಗಡೆ, ರಾಮಕೃಷ್ಣ ಅರಸು, ಹೇಮಚಂದ್ರ ಪಾಟೀಲ್, ದೊಡ್ಡೇಗೌಡರು ಅಂತ. ಸೊ ಆ ಹೆಸರುಗಳು ನೋಡಿದಾಗ ನಮಗೆ ಇತಿಹಾಸದ ಒಂದು ಪುಟಗಳನ್ನು ಕೇಳಿದಾಗ ಸಾಮ್ಯತೆ ಇರ್ತಕ್ಕಂಥ ಹೆಸರುಗಳು ಒಂದಷ್ಟು ಕೇಳಿಬರ್ತದೆ. ಮಾಜಿ ಮುಖ್ಯಮಂತ್ರಿಗಳ ಹೆಸರು, ಅದಕ್ಕೂ ಇದಕ್ಕೆ ಏನಾದರೂ ಸಂಬಂಧ ಇದೆ ಸರ್? ಈಗ ದೇವರಾಜ ಹೆಗಡೆ ಅಂತ ಯಾವ ಸಿಎಂ ಇರಲಿಲ್ಲ, ರಾಮಕೃಷ್ಣ ಅರಸು ಅಂತ ಯಾರು ಇರಲಿಲ್ಲ, ಹೇಮಚಂದ್ರ ಪಟೇಲ್ ಅಂತ ಯಾರು ಇರಲಿಲ್ಲ, ದೊಡ್ಡೇಗೌಡರು ಅಂತ ಇರಲಿಲ್ಲ.
ನೀವು ಕನೆಕ್ಷನ್ ಕೊಡೋದಾದ್ರೆ ನನ್ನ ಅಬ್ಜೆಕ್ಷನ್ ಏನಿಲ್ಲ, ಕನೆಕ್ಷನ್ ಕೊಟ್ಬಿಟ್ಟು ನಾವು ಕೊಡ್ತಿಲ್ಲ ಸರ್. ನೀವು ನಿಮ್ದು ಪಾತ್ರ ಕನೆಕ್ಷನ್ ಇದೆಯಾ ಅಂತ ನಂಗೆ ಕೇಳ್ತಾ ಇರೋದು ನಿಮ್ಮ ಪ್ರಕಾರ. ನಾನು ಹೌದು ಅಂತ ಹೇಳಿದ್ರೆ ನನ್ಗೆ ಕೇಸ್ ಹಾಕ್ಬೋದು, ಇನ್ನೇನು ಭಯ ಆಗಿಲ್ಲ, ನನಗೇನು ಮಾಡೋಕ್ಕಾಗಲ್ಲ, ಅದಕ್ಕೆ ಕೇಸ್ ಹಾಕ್ಬಿಡ್ಬೋದು. ನಾನು ಅಕಸ್ಮಾತ್ ನೀವು ಬಯಸ್ತಾ ಇದ್ದೀನಿ ಅಂತ ಹೇಳಿಬಿಟ್ರೆ, ನಾನು ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ಹೌದು ಅಂತ ಹೇಳಿದ್ರೆ ಕೇಸ್ ಫೇಸ್ ಮಾಡ್ತೀವಿ, ನೀವು ಅಂದ್ಕೊಂಡಿರೋದಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳೋದಾಗುತ್ತೆ. ಸೊ ನಿಮಗೆ ಸರ್ ನೀವು ಈಗ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ರಲ್ಲ, ಈಗ ನಾನು ಹೇಳ್ತಿದ್ದೀನಲ್ಲ, ನೀವು ಯಾವ್ಯಾವ ಮುಖ್ಯಮಂತ್ರಿಗಳ ಹೆಸರು ಇಲ್ಲಿ ಧ್ವನಿಸ್ತೀರಿ ಅಂದ್ರಿ ಅಲ್ವಾ? ಹೌದು ಅಂತ ನಾನು ತಕ್ಷಣ ಕೇಸ್ ಆದ್ರೆ ನೀವೆಲ್ಲ ಬರ್ತೀರಾ, ಕೋಲ್ಡ್ ಕಲಿಬೇಕಾಗಿರೋ ನಾನು ಇನ್ನೇನು ಮಾಡೋಕ್ಕಾಗಲ್ಲ. ಅವರು ನಾನು ಚಾಲೆಂಜ್ ತಗೊಳ್ತೀನಿ, ಕೋಲ್ಡ್ ಕಲಿಬೇಕಾಗ ಇಲ್ಲ, ಅವ್ರು ಯಾರು ಇಲ್ಲ ಅನ್ಕೋಬೇಡಿ ಅಂತ ಹೇಳಿದ್ರೆ ನಾನು ಸುಳ್ಳು ಹೇಳಕ್ ಇಷ್ಟ ಇಲ್ಲ. ಇಲ್ಲ ಸರ್, ನಾವು ಒಂದಷ್ಟು ಆಕ್ಟಿವಿಸ್ಟ್ಗಳನ್ನ ನೋಡಿದ್ವಿ. ಐ ಡೋಂಟ್ ವಾಂಟ್ ಟು ನೇಮ್ ದೆಮ್. ಗಾಳಿಯಲ್ಲಿ ಗುಂಡು ಹಾರಿಸುವಂತ ಒಂದಷ್ಟು ಆಕ್ಟಿವಿಸ್ಟ್ಗಳನ್ನ ನೋಡಿದ್ದೀವಿ. ದೊಡ್ಡ ದೊಡ್ಡ ವಿಚಾರಗಳು ಬಂದಾಗ ದೊಡ್ಡ ದೊಡ್ಡವರ ಹೆಸರುಗಳೇರಿ ಮಾಧ್ಯಮಗಳ ಮುಂದೆ ಪ್ರಚಲಿತವಾಗಿ ಮತ್ತೆ ಹಿಂದಕ್ಕೆ ಇಲ್ಲ ಅಂತ ಹೇಳ್ತಾರೆ, ತಪ್ಪು ಹೇಳ್ತಿದ್ದಾರೆ ಅಂತಾರೆ, ನಾನು ಹೇಳ್ತಾ ಇಲ್ಲ. ಬಟ್ ನೀವೇ ಬರ್ದಿದ್ದೀರಾ, ಹಾಗಾಗಿ ನಾವು ನಿಮ್ಮನ್ನೇ ನೇರವಾಗಿ ಕೇಳ್ತಾ ಇದೀವಿ. ಇದು ಅವರ ಹೆಸರುಗಳಿಗೂ ಈ ಸಿನಿಮಾ ಕಥೆಗೂ ನಂಟಿದ್ಯಾ ಅಂತ. ನಾನು ಹೇಳ್ಬಿಟ್ನಲ್ಲಪ್ಪ, ನಾನು ಹೇಳ್ದೆ ಅಲ್ವಾ, ನೆಂಟಿದ್ಯಾ ಇಲ್ಲ, ಜಸ್ಟ್ ಯು ಡ್ರಾ ದ ಕನ್ಕ್ಲೂಷನ್. ಯಾಕೆಂದ್ರೆ ಪ್ರೊಡ್ಯೂಸರ್ ಅಲ್ಲಿ ಕೂತಿದ್ದಾರೆ, ಕೋಟ್ಯಾಂತರ ರೂಪಾಯಿ ಹಾಕಿದ್ದಾರೆ, ಕೋಟ್ಯಾಂತರ ರೂಪಾಯಿ. ಬಹುಶಃ ನಾನು ನನ್ನ ಬಗ್ಗೆ ನಮ್ಮ ಆರ್ಟ್ ಡೈರೆಕ್ಟರ್ಗಳೆಲ್ಲ ತುಂಬಾ ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋದಕ್ಕೆ ಹೆಚ್ಚು ಕಮ್ಮಿ ಆಗಲೂ ಸಾಕಷ್ಟು ಬಜೆಟ್ ಇದೆ. ಇಲ್ಲ ಅಂದ್ರೆ 20 ಕೋಟಿ ನೀರುವಂತ ಒಂದು ಸಿನಿಮಾನ ಧೈರ್ಯ ಮಾಡಿ ಹಾಕಿದ್ದಾರೆ. ತಮಾಷೆ ವಿಷಯ ಅಲ್ಲ. ನಾನು ಬೇಕಾದ್ರೆ ಹೇಳ್ತೀನಿ, ಈ ಮಿನಿಸ್ಟ್ರಿಗೇನೆ ಇದೇ ಕಾರಣ, ಇಂಥವ್ರ ಜೊತೆ ಹೀಗೆ ನಡೀತು, ಇವತ್ತು ನಡೀತಿದೆ. ಅಕಸ್ಮಾತ್ ಸ್ವಲ್ಪ ಇದಾದ್ರೆ ಸಿನಿಮಾ ತರ ತೊಂದರೆ ನೋಡಿದ್ರಿ ಎಕ್ಸಿಬಿಷನ್. ಆ ಕಾರಣಕ್ಕೆ ಇವತ್ತು ಹೇಳಲ್ಲ, ಫಿಲಮ್ ಬಂದು ಹೋಗ್ಲಿ ಆಮೇಲೆ ಮಾತಾಡ್ತೀನಿ. ಇವತ್ತು ಇದ್ದಾರೆ ನರವಲಿ ಕೊಡ್ತಾ ಇರೋ ದೊಡ್ಡ ದೊಡ್ಡ ಇವರು ನಾಯಕರುಗಳು ಮತ್ತು ಬಿಸ್ನೆಸ್ ಮನ್ಗಳು ಇವತ್ತು ಇದ್ದಾರೆ. ನಿಮಗೆ ಬಲಿ, ಜೀವ ಬಲಿ ಅಂದಾಗ ಯಾಕೆ ನೀವು ಆಶ್ಚರ್ಯ ಪಡ್ತೀರಿ? ಎಷ್ಟು ಕೊಡ್ತಾ ಇಲ್ಲ? ಕುರಿ, ಕೋಳಿ, ದನ, ಇದು ಕೋಣ ಗೊತ್ತಿಲ್ಲ ನಿಮಗೆಲ್ಲ, ಎಷ್ಟು ಬರ್ತಾ ಇಲ್ಲ. ಆದರೆ ಶ್ರೇಷ್ಠವಾದ ಬಲಿ ಯಾವುದು? ಮನುಷ್ಯ. ಸಿಂಪಲ್ ಅಲ್ಲ. ಅವ್ರ ಅಧಿಕಾರಕ್ಕೋಸ್ಕರ, ಸಂಪತ್ತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾ ಇದ್ದಾರೆ, ಎಲ್ಲ ರೀತಿ ಮಾಡ್ತಾರೆ. ಹೋಮ, ಇದು ಪ್ರಾಣಿ ಬಲಿ ಇವೆಲ್ಲ ಶುರು ಮಾಡ್ತಾರೆ ಗೌಪ್ಯವಾಗಿ, ಯಾಕೆಂದ್ರೆ ಕಾನೂನು ವಿರುದ್ಧ ಇದೆ. ನರಬಲಿ ವಿಚಾರವಾಗಿ ನಿಮ್ಮ ಅಗ್ನಿ ಪತ್ರಿಕೆಯಲ್ಲಿ ಎಷ್ಟು ಆರ್ಟಿಕಲ್ಸ್ ಬಂದಿರ್ಬೋದು? ಅಗ್ನಿ ಪತ್ರಿಕೆ ನಾವು ನಂತರ ಚಾನಲ್ಗೆ ಇದು ಮಾಡಿಬಿಟ್ವಿ. ಆ ಸಮಯದಲ್ಲಿ ದಲ್ಲೂಪಾಳ್ಯ ಎಲ್ಲ ಬಂದೆಲ್ಲ ಬರ್ತಿದ್ವಿ, ಆದರೆ ಇಂತಿಂತವರೆಗೆ ಕೊಡ್ತಿದ್ದಾರೆ ಅಂತ ಬರ್ತಿರ್ಲಿಲ್ಲ. ಯಾಕೆಂದ್ರೆ ಇದು ಅತಿ ಬಹಳ ಗೌಪ್ಯವಾಗಿ ನಡೆಯೋ ಸಂಗತಿ. ಈಗ ನನ್ಗೆ ಗೊತ್ತು ಯಾರು ಮಾಡ್ತಿದ್ರು, ಯಾರನ್ನ ಬಳಸ್ಕೊಳ್ತಿದ್ರು, ಇದು ಹೇಳ್ತಿದ್ದವ್ರು ಯಾರು ಅಂತ. ಆದ್ರೆ ಅದಕ್ಕೆ ಎವಿಡೆನ್ಸ್ ಕೊಡುವಂತ ಕೋರ್ಟ್ ಕೇಳಿದ್ರೆ ಅಥವಾ ಜನ ಕೇಳಿದ್ರೆ ನಾವು ಕೊಡಕ್ಕಾಗಲ್ಲ. ಅದನ್ನು ಯಾರು ವಿಡಿಯೋ ಮಾಡ್ಕೊಳ್ಳಲ್ಲ. ನಿಮ್ಮ ಪಾತ್ರಕ್ಕೆ ಯಾರು ಕೇಸ್ ಹಾಕಲ್ಲ, ಬದುಕೆ ಇರೋದು. ನನ್ನ ಪಾತ್ರಕ್ಕೆ ಬದುಕಿಲ್ದೇ ಇರೋದ್ರಿಂದ ಕೇಸ್ ಹಾಕಕ್ಕಾಗಲ್ಲ. ನನ್ನ ಪಾತ್ರ ಯಾವುದು ಅಂತ ನನಗೆ ಗೊತ್ತಿಲ್ಲ, ಅದು ಕಾಲ್ಪನಿಕ ಅಂತ ಅನ್ಕೊಂಡಿದ್ದೀನಿ. ನೀವು ಯಾರು ಅಂತ ಊಹಿಸ್ಕೊಂಡಿದ್ದೀರಿ. ಬರೋ ಪಾತ್ರಗಳೆಲ್ಲ ಕಾಲ್ಪನಿಕ, ಬರೋ ಪಾತ್ರಗಳ ಕಾಲ್ಪನಿಕ ಅಲ್ಲ. ಸನ್ನಿವೇಶಗಳು ಕಾಲ್ಪನಿಕ, ಸನ್ನಿವೇಶಗಳು ನಿಜ, ಮತ್ತೆ ಜೀವಂತ ವ್ಯಕ್ತಿಗಳ ಮೇಲೆ ಆಧರಿಸಿರಬಹುದು. ಆದ್ರೆ ಇದೇ ವ್ಯಕ್ತಿ ಕೇಸ ಬದುಕಿದ್ರು ಏನ್ ಕೇಸ್ ಆಗ್ತಿದ್ರು? ಸ್ವಲ್ಪ ಗನ್ ಕಡ್ಡಿ ಹಚ್ಚಿದಿರಲ್ಲ, ಗೊತ್ತಾಗ್ತಾ ಇದೆ. ಸಿನಿಮಾ ಸಿನಿಮಾದಲ್ಲಿ ನರಬಲಿ ಯಾರು ಯಾವ್ದಕ್ಕಾಗಿ ಕೊಡ್ತಾರೆ? ಈ ಸಿನಿಮಾದಲ್ಲಿ ಒಬ್ಬ ದೊಡ್ಡ ಲಿಕ್ಕರ್ ಬಿಸ್ನೆಸ್ ಮನ್ ಆತ ಕೊಡ್ತಾನೆ. ಪತಿ ಅಮಾಸೆ ಕೊಡ್ತಿರ್ತಾನೆ. ಕೊಡ್ತಿರೋದು ಅಧಿಕಾರ ಮತ್ತು ಅಂತಸ್ತಿಗೋಸ್ಕರ. ಆತನಿಗೆ ಎಲ್ಲ ಆತನ ಕಾಲಾವಧಿಯಲ್ಲಿ ಸುಮಾರು 30 ವರ್ಷಗಳ ಕಾಲ ಎಲ್ಲ CMಗಳು ಮತ್ತು ಅಧಿಕಾರಿಗಳು ಆತನ ಹಿಡಿತದಲ್ಲಿದ್ದರು. ಬಹಳಷ್ಟು ಪತ್ರಿಕೆಗಳನ್ನು ಹಿಡಿದು ಆತನೇ ಗೌರ್ಮೆಂಟ್ ನಡೆಸ್ತಿದ್ದಾನೆ ಅಂತ. ಸೊ ಅಧಿಕಾರ ಮತ್ತು ಅಂತಸ್ತು, ಅಧಿಕಾರ ಮತ್ತು ಸಂಪತ್ತು. ಈಗ ಪ್ರಾಣಿ ಬಲಿ ಯಾಕೆ ಕೊಡ್ತಿದ್ದಾರೆ? ಎಲ್ಲರೂ ಈಗ ಕಬ್ಬಾಳಮ್ಮ ಆಗಲಿ, ಹುಲಿಯೂರಮ್ಮ ಆಗಲಿ, ದುರ್ಗೆ ಆಗಲಿ, ಕಾಲಭೈರವ ಆಗಲಿ ಎಲ್ಲ ದೇವಸ್ಥಾನ ಕೊಡ್ತಾ ಇದ್ದಾರಲ್ಲ, ಏನು ಕೊಡ್ತಿದ್ದಾರೆ? ಏನು ಒಳ್ಳೆಯದಾಗಿಂತ ಕೊಡ್ತಿದ್ದಾರೆ? ಒಳ್ಳೇದು ಅಂದ್ರೆ ಏನು? ಅಧಿಕಾರ ಮತ್ತು ಸಂಪತ್ತು. ನರಬಲಿ ಕೊಟ್ಟಿರುವಂಥದ್ದು, ನರಬಲಿ ಆಗಿರುವಂಥದ್ದು ಕಲ್ಪನೆಯನ್ನು ನೀವು ಪತ್ರಿಕೆಗಳನ್ನ ಓದ್ತೀರಿ ಅಂದ್ಕೊಂಡಿದ್ದೀನಿ. ಮೊನ್ನೇನೋ ಬಂದಿದೆ ಪತ್ರಿಕೆ,
ಗಂಡ ಹೆಂಡತಿ ಇಬ್ಬರು ಒಬ್ಬರನ್ನು ಕೊಟ್ಟಿದ್ದಾರೆ. ಕೇವಲ 3 ದಿನದ ಹಿಂದೆ. ಕೇರಳದಲ್ಲಿ 2 ತಿಂಗಳಿಂದ ಕೊಟ್ಟಿದ್ದಾರೆ. ಆಮೇಲೆ ದೊಡ್ಡ ಸೈಂಟಿಫಿಕ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಜಿನೇವಾದಲ್ಲಿ ಕೊಟ್ಟಿದ್ದಾರೆ. ಶಿವನ ವಿಗ್ರಹ ಇಟ್ಬಿಟ್ಟು ನಿಮ್ಗೆ ಸಿಗುತ್ತದು, ವಿಡಿಯೋ ಸಿಗುತ್ತೆ. ಯಾಕೆ ಇದ್ದವರೆಲ್ಲ ಎಲ್ಲ ಕ್ವಾಂಟಮ್ ಫಿಸಿಸಿಸ್ಟ್ಗಳು ಅಲ್ಲಿ ಕೊಟ್ಟಿದ್ದಾರೆ. ಮತ್ತು ಇವತ್ತು ನಡೀತಾ ಇದೆ. ಮತ್ತು ಪೇಪರ್ ಬರ್ತಾನೆ ಇದೆ. ಇದು ಜಾರ್ಖಂಡಲ್ಲಿ ಕೊಟ್ಟರು, ಉತ್ತರಾಖಂಡಲ್ಲಿ ಕೊಟ್ಟರು, ಕೇರಳದಲ್ಲಿ ಕೊಟ್ಟರು, ಕರ್ನಾಟಕ ಹಳ್ಳಿಯಲ್ಲಿ ಕೊಟ್ಟರು, ಬರ್ತಾನೆ ಇದೆಯಲ್ಲ. ಸರ್ ಮತ್ತೊಂದು ಪ್ರಶ್ನೆ ಕೇಳೋದಾದ್ರೆ, ನರಬಲಿಗೆ ಪರ್ಟಿಕ್ಯುಲರ್ ಆಗಿ ಹೆಣ್ಣನ್ನೇ ಯಾಕೆ ಬಳಸ್ಕೊಂತಾರೆ, ಮಕ್ಕಳನ್ನೇ ಯಾಕೆ ಬಳಸ್ಕೊಂತಾರೆ? ಇಲ್ಲ, ಒಂದು ಕಾಲದಲ್ಲಿ ವೇದಗಳ ಪ್ರಕಾರ, ನಮ್ಮ ಶಾಸ್ತ್ರಗಳ ಪ್ರಕಾರ ಗಂಡಸರನ್ನು ಕೊಡ್ತಿದ್ರು. ಗಂಡಸನ್ನ ಯಾವ ರೀತಿ ಕೊಡ್ತಿದ್ರು ಅಂದರೆ ದೇವಸ್ಥಾನದ ಕಂಬಗಳಿಗೆ ಅವ್ರ ತಲೆ ಬಡಿಸ್ತಾ ಇದ್ರು. ಈ ದೇವತೆ ಹೆಸರಲ್ಲಿ ಉನ್ಮಾದದಿಂದ ಮಂತ್ರ ಹೇಳ್ತಿದ್ರು. ಆಮೇಲೆ ನಂತರ ಅದನ್ನ ಇಟ್ ಇಸ್ ಲೈಕ್ ಎಕ್ಸ್ಪೆರಿಮೆಂಟ್. ಈ ಶಾಸ್ತ್ರಗಳಿದೆಯಲ್ಲ, ಆ ಶಾಸ್ತ್ರಗಳು ಅವ್ರದ್ದೇ ನೆಲೆನಲ್ಲಿ ಅವ್ರು ಅಂದ್ಕೊಳ್ಳೋದು, ನಾವು ಕೂಡ ಸೈಂಟಿಫಿಕ್ ಅಂತ. ಸೊ ಹಾಗಾಗಿ ಮಕ್ಕಳು ಯಾವುದಕ್ಕೆ ಮತ್ತು ಮಹಿಳೆ ಯಾವುದಕ್ಕೆ ಅನ್ನೋದನ್ನ ಕಂಡುಹಿಡಿದು ಶುರು ಮಾಡಿದ್ರು. ಸಾಮಾನ್ಯವಾಗಿ ಇದರಲ್ಲಿ ಕೊಡೋದು, ಸ್ಮಶಾನಗಳಲ್ಲಿ ಕೊಡೋದು ಮಕ್ಕಳನ್ನು. ಬೆಂಗಳೂರಿನಲ್ಲೇ ಪ್ರತಿ ಅಮಾವಾಸ್ಯೆಗೆ ನೀವು ಉತ್ಪ್ರೇಕ್ಷೆ ನಾನು ಮಾಡ್ತಿಲ್ಲ, ಕಣ್ಣು ತೆರೆದು ಗೊತ್ತಾಗುತ್ತೆ. 15 ಮಕ್ಕಳು ಮಿನಿಮಮ್ ಕೊಡ್ತಾರೆ. 15 ಮಕ್ಕಳು. ನಾನು ಜವಾಬ್ದಾರಿ ಮನುಷ್ಯ, ಯಾರನ್ನೋ ಇದು ಮಾಡೋಕ್ಕೆ ಶಾಕ್ ಮಾಡೋಕ್ಕೆ ಹೇಳ್ತಾರಲ್ಲ. 15 ಮಕ್ಕಳನ್ನ ಕೊಡ್ದಿರೋ ಜನ ಹೇಳ್ತಾರೆ. ಯಾರ್ಯಾರು ನಮ್ಮ ಕೈಲಿ ಮಾಡಿಸ್ತಾರೆ ಅಂತ ಹೇಳ್ತಾರೆ. ನಾನು ಅವರ ಒಂದು ಸಾರಿ ಬಂದಮೇಲೆ ನಮ್ಮ ಬಚ್ಚನ್ ಅವನು ಒಂದ್ಸರಿ ಮಾತಾಡಿ, ಅವನು ಹೇಳ್ದ, ನಾವು ಯಾವತ್ತೂ ನರ್ಕಕ್ಕೆ ಹೋಗೋದು, ನಾವೆಲ್ಲೂ ಇದಾಗಲ್ಲ, ಇದನ್ನು ಮಾತಾಡೋಕ್ಕೂ ಇಷ್ಟ ಆಗಲ್ಲ ಅಂತ. ಇನ್ಮೇಲೆ ಕರ್ಸೋದು ಬೇಡಿ ಅಂತ. ನಾವು ಡಿಸ್ಟರ್ಬ್ ಆಗ್ತೀವಿ, ಕರ್ಸೋದು ಬೇಡಿ. ಯಾಕೆ ಆದರೆ ಮಹಿಳೆಯನ್ನ ಸಾಮಾನ್ಯವಾಗಿ ಕೊಡೋದು ಗೌಪ್ಯವಾದ ಸ್ಥಳಗಳಲ್ಲಿ. ಮಕ್ಕಳು ಶವ ನಮಗೆ ಸಿಗಲ್ಲ, ಅಲ್ಲೇ ಸುಟ್ಟಾಕ್ಬಿಡ್ತಾರೆ ಅಥವಾ ಗೂತ್ ಬಿಡ್ತಾರೆ ಸ್ಮಶಾನದಲ್ಲಿ. ಮಹಿಳೆಯರ ಶವ ಅದು ಹೂಳೋದಕ್ಕೆ ಅಥವಾ ಇದು ಮಾಡೋದಕ್ಕೆ ದೊಡ್ಡದಲ್ಲ, ರಸ್ತೆಯಲ್ಲಿ ಎಸಿತಾರೆ. ಅಲ್ಲ, ಗರ್ಭಪಾತ ಮಾಡಿಸೋದೇ ಕಾನೂನು ಬಾಹಿರ ಅಂತ ಅಷ್ಟು ದೊಡ್ಡ ಇದನ್ನ ಇಷ್ಟೊಂದು ಪಬ್ಲಿಕ್ ಆಗಿ ಈಗಿನ ಕಾಲಘಟ್ಟದಲ್ಲೂ ಮಾಡ್ತಿರೋದ್ರ ಬಗ್ಗೆ ನಿಮ್ಮ ನಿಲುವೆ ಅಂತಾರೆ ಆಕ್ಟಿವಿಸ್ಟ್ ಆಗಿ? ಅಲ್ಲ, ನೀವು ಹೇಳ್ತಾ ಇರೋದು ಹೇಗೆ ಅಂದರೆ, ಮಧ್ಯಾಹ್ನ 2 ಗಂಟೆಯಲ್ಲಿ ಎಲ್ಲರನ್ನೂ ಕರೆದು ಬಿಟ್ಟು ಈ ಕಬ್ಬಾಳನ್ನು ಕೊಡ್ತಾರಲ್ಲ, ಕುರಿನ ಹಂಗೆ ಕೊಡ್ತಾರೆ. ಹಂಗಾಗಲ್ಲ. 300-400 ಹೆಣ್ಮಕ್ಳು ಕೊಡ್ತಾನೆ 10 ವರ್ಷದಲ್ಲಿ. ಎಲ್ಲ ಮಸ್ಕತ್ ಹೆಸರು ಎಷ್ಟು ಜನ ಕೇಳಿದ್ರು ಗೊತ್ತಿಲ್ಲ, ತುಂಬ ದೊಡ್ಡ ಹೆಸರು. ಜಗತ್ತಿನ ಎಲ್ಲ ಶ್ರೀಮಂತರು ಅವ್ರು ಇದಕ್ಕೆ ಹೋಗ್ತಾರೆ ರ್ಯಾಂಚ್ಗೆ. ಅಲ್ಲಿ ಮೆಕ್ಸಿಕನ್ ಹುಡುಗಿಯನ್ನ ಬಲಿ ಕೊಡ್ತಾರೆ. ಅವ್ರು ಹೇಳ್ತಾರೆ, ಅವರು ಏರ್ಪೋರ್ಟ್ನಲ್ಲಿ 3 ಜನ ಹುಡುಗಿರು ಹೋಗೋದು ಗೊತ್ತು, ಅವ್ರು ಹೆಂಗೆ ಹಿಂದಕ್ಕೆ ಹೋಗೋದು ಗೊತ್ತಿಲ್ಲ ನಮಗೆ, ಹಿಂದಕ್ಕೆ ಹೋಗಿಲ್ಲ ಅವರು. ಸೊ ಇದು ಇವತ್ತಿಗೂ ನಡೀತಾ ಇದೆ. ಆಮೇಲೆ ನಾನು ಇವ್ರನ್ನೇ ಯಾಕೆ ನಾನು ಇದನ್ನ ಇಷ್ಟಪಟ್ಟು ಮಾಡಿರೋದು, ಅದು ನಮ್ಮ ಎದೆಗಾರಿಕೆ ಆ ದಿನಗಳು ನಾನು ಮಾಡೋ ಎಲ್ಲ ಫಿಲ್ಮ್ಗಳು ಯಾಕೆ ಇಷ್ಟಪಟ್ಟಿದ್ದೀನಿ ಅಂದರೆ, ಯಾರು ಬಲಿಯಾಗ್ತಾರೋ ತಲೆ ಮೇಲೆ ಬಟ್ಟೆ ಇದೆ, ಯಾರು ಬೀದಿ ವೇಷ, ಬೀದಿ ಸೂಳೆ, ಮತ್ತು ಅವ್ರನ್ನ ಯಾರು ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ಕಳ್ಳರುಗಳು, ಸಾಮಾನ್ಯ ಕಳ್ಳರು, ಕುರಿ ಕಳ್ಳರುಗಳು ಅಥವಾ ಈ ದಂಡೋಪಾಯ ಕಳ್ಳರು ಅಷ್ಟೇ. ಅವರು ತಲೆತಲಾಂತರಗಳಿಂದ ಕಳ್ಳರು. ಒಬ್ಬ ಮನುಷ್ಯ ಅವ್ರು ನೋಡ್ತಾ ಇದ್ರೆ ಅವ್ನು ಕಳ್ತನಕ್ಕೆ ಹೋಗಲ್ಲ, ಒಬ್ಬರೂ ಕಾಣಬಾರ್ದು, ಆಗ ಹೋಗ್ತಾನೆ, ಇಲ್ಲಿಗಳ ಥರ ಹೋಗಿ ಬಂದ್ಬಿಡ್ತಾನೆ. ಆ ಕಾರಣಕ್ಕೋಸ್ಕರ ಇದನ್ನು ಯಾರು ಹೇಳಲ್ಲ. ತಲೆ ಮೇಲೆ ಬಟ್ಟೆ ಇರೋ ಕತೆ ಇದೆಯಲ್ಲ, ಎಲ್ಲರೂ ಹೇಳ್ತಾರೆ. ದೊಡ್ಡ ಇವನ್ನ ತೊಗೊಂಡು ಹೇಳೋದು ಭಾಳ ಈಸಿ. ಜಯರಾಜ್ ತೊಗೊಂಡು, ಅಮೃತ ಪೈ ತೊಗೊಂಡು, ನಮ್ಮ ತೊಗೊಂಡು ನಾವು ಜನಗಳು ಗೊತ್ತಿದ್ದೀವಿ. ಆದರೆ ಇವ್ರ ಬಗ್ಗೆ ನಾನು ಯೋಚನೆ ಮಾಡಬೇಕಲ್ವ. ನನ್ನ ಟೈಮಲ್ಲಿ ಬದುಕಿದ್ದಾರೆ ಇವರು, ನನ್ನ ಮುಂದೆ ಓಡಾಟಿದ್ದಾರೆ. ಇದನ್ನ ನನಗೆ ಫಸ್ಟ್ ಟೈಮ್ ಮಾತನಾಡಿದ್ದು ಒಬ್ಬ ಹೆಣ್ಮಗಳು. ನಾವು ವೇಶ್ಯೆಯರ ಪರವಾಗಿ ದೊಡ್ಡ ಆಂದೋಲನ ಮಾಡ್ತೀವಿ. ಆಂದೋಲನ ಮಾಡಿದಾಗ ಆಕೆ ಹೆಸರು ಇಲ್ಲಿದೆ, ಬೇಕಾದ್ರೆ ನೀವೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು. ಆದರೆ ಆಕೆ ಮಾತನಾಡೋದಿಲ್ಲ, ಆಕೆ ಹೆಸರು ಹೇಳಲ್ಲ. ನಾನು ಬಚ್ಚನ್ನೆಲ್ಲ ಕೂತಿರುವಾಗ ಒಂದ್ಸರಿ ಬಂದು ಕತೆ ಹೇಳ್ತಾರೆ. ನಾವು ಯಾವತ್ತೂ ಯಾವುದೇ ರೀತಿಯಲ್ಲಿ ಹಿಂಸೆ ಕೊಟ್ಟವರಲ್ಲ ಅಥವಾ ಹಣ ಕೊಟ್ಟು ಕರ್ಕೊಂಡು ಹೋದವರಲ್ಲ ನಾವ್ಯಾರು. ಮಾತಾಡ್ತಾ ಒಂದು ದೊಡ್ಡ, ನೀವು ಕೇಳಿದ್ರು ಒಂದು ದೊಡ್ಡ ವ್ಯಕ್ತಿ ಬಗ್ಗೆ ಹೇಳ್ತಾರೆ, ಲಿಕ್ಕರ್ ಬ್ಯಾರನ್ ಬಗ್ಗೆ. ಸರ್ ನೀವು ವಿಷಯ ಹೇಳಬೇಕು. ಅವರು ನನ್ನ ತಿಂಗಳಿಗೆ ಕರ್ಸ್ಕೊಳ್ತಾರೆ, ಒಂದು 50 ಜನ 30 ಜನನ್ನ. ಎಲ್ಲರೂ ಮುಖನೂ ಎಷ್ಟು ಪ್ರೀತಿಯಿಂದ ನೋಡ್ತಾರೆ. ಏನು ಮಗಳಿಂದ ಹೆಸರು, ಏನು ಮಗಳಿಂದ ಮುಟ್ಟಿ ಮಾತಾಡ್ತಾರೆ. 20,000 30,000 ಕೊಡ್ತಾರೆ. ಕರ್ಕೊಂಡು ಹೋಗೋ ಗಿರಾಕಿಗಳು ನಮ್ಗೆ 2,000 ಕೊಡಲ್ಲ. ನಮ್ದೇನು ಬಾ ಅಂತ ಕರೆಯಲ್ಲ. ಕೆಲವ್ರನ್ನ ಎಲ್ಲೋ ಒಂದ್ಸರಿ ಕರೀತಾರೆ. ಆ ಕರೆದವ್ರನ್ನ ತಿರುಗಿ ವೇಷಾವಟಿಕೆ ಬಿಡೋದಿಲ್ಲ. ಅವ್ರ ಲೈಫೇ ಸೆಟ್ಲ್ ಮಾಡಿಬಿಟ್ಟಿರ್ತಾರೆ. ನೀವು ಏನು ಗೊತ್ತಪ್ಪ ಸೆಟ್ಲ್ ಮಾಡಿರೋದು? ಸರ್ ಈಗ ನಾನು ಯಾರು ಅಡ್ರೆಸ್ ಕೊಡಲ್ಲ, ನಾನು ಸತ್ಯ ಹೆಸರು ಹೇಳಿರಲ್ಲ, ಅವರು ಹೇಳಿರಲ್ಲ, ಅವ್ರ ಮನೆಯವ್ರಿಗೂ ಹೇಳಿರಲ್ಲ. ಹಂಗೆ ಅವ್ರು ತಿರುಗಿ ಬರ್ತಿಲ್ಲ, ಬೀದಿಲಿ ನಿಂತ್ಕೊಳ್ತಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಯಾರು ಅಂದರೆ ಮೊನ್ನೆ ಅವ್ರು ಕರ್ಕೊಂಡು ಹೋಗಿದ್ರು.
ಸೆಟ್ಲ್ ಮಾಡಿಬಿಟ್ಟಿದ್ದಾರೆ, ಯಾವುದಾದ್ರು ಊರಿಗೆ ಇರಿಸ್ಬಿಟ್ಟಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ ಸರ್. ಆಮೇಲೆ ಆಕೆ ಮುಖ ನೋಡ್ತಾ ಕೇಳಿದೆ, ಆ ಥರ ಎಷ್ಟು ಜನಕ್ಕಾಗಿದೆ? ನನಗೆ ಗೊತ್ತಿರೋದೇ ಒಂದು 35-40 ಜನ. 35-40 ಜನರಲ್ಲಿ ಒಬ್ಬಳಾದರೂ ನಿನ್ನ ಕ್ಲೋಸ್ ಇರೋರು ಬಂದ್ಬಿಟ್ಟು ನಿನ್ನೂ ಕರ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೇಕಲ್ವಾ? ಅದು ಹೇಳಿಲ್ಲ ಅಂದರೆ ಏನೋ ಅನಾಹುತ ಆಗಿರ್ಬೋದಲ್ಲ ಅಂದರೆ ಮುಖ ಕಟ್ಟು ಹೋಗ್ತಾರೆ. ಯಾಕೆಂದರೆ ಒಳಗಡೆ ಆ ಭಯ ಇದ್ದು ಕೂಡ ಹೋಗ್ತಿದ್ದಾರಲ್ಲ, ತಿರುಗಿ ಅದು ನೆಕ್ಸ್ಟ್ ಟೈಮ್ ಬರೆಯಿಲ್ಲ. ನಾವು ಪತ್ತೆ ಮಾಡ್ಬೋದಾಗಿತ್ತು, ನಾನು ಪತ್ತೆ ಮಾಡೋಕ್ಕೆ ಹೋಗಿಲ್ಲ. ಅಲ್ಲಿ ನಮಗೆ ಮೊದಲನೇ ಬಗ್ಗೆ ಹಾಗೆಯೇ ಇಲ್ಲಿ ಒಬ್ಬ ದೊಡ್ಡ ಗುರು, ಧರ್ಮ ಗುರು ಅಂತ ಇಡೀ ದೇಶಕ್ಕೆ ವಿದೇಶಗಳಿಗೆ ಗೊತ್ತಿರೋನು ತನ್ನ ತಂದೆಯನ್ನು ಗೃಹ ಬಂಧನದಲ್ಲಿ ಇರ್ತಾನೆ. ಈಗ ತಿಳ್ಕೊಂಡಿದ್ರೆ ಅವ್ರು ಗೊತ್ತಿಲ್ಲ, 10 ವರ್ಷದ ಇಟ್ಟಿದ್ದು ನನಗೆ ಗೊತ್ತು, 3 ವರ್ಷದ ಹಿಂದಿನವರು ಫಾಲೋ ಮಾಡ್ತಾರೆ, ಬಿಟ್ಬಿಟ್ಟೆ. ಯಾಕೆ ಇಡ್ತಾರೆ ಅವ್ರನ್ನ? ಆ ತಂದೆಗೆ ಈ ಲಿಕ್ಕರ್ ಬ್ಯಾರನ್ ಅಂತ ಈ ಹೆಣ್ಮಗಳು ಹೇಳ್ತಾರಲ್ಲ, ಅವ್ರ ಸಂಪರ್ಕ ತುಂಬ ಇರುತ್ತೆ. ಮತ್ತು ಆತ ಅನಾಥ ಆಶ್ರಮ ನಡೆಸಿರ್ತಾನೆ. ಆ ಹಳ್ಳಿಗಳಲ್ಲಿ ಎನ್ಕ್ವೈರಿ ಮಾಡಿ ಒಂದು 25-30 ವರ್ಷದಿಂದ ಮಕ್ಕಳು ಕೆಲವು ದಿನ ಕಿಚ್ಚೋದು ಜೋರಾಗಿ, ಜೀವನ ಕಿಚ್ಚೋದು ನಮಗೆ ಕೇಳಿಸೋದು. ಆಗ ನಮಗೆ ಅರ್ಥ ಆಯಿತು. ಯಾಕೆಂದರೆ ಅದೇ ವ್ಯಕ್ತಿಯ ಬಗ್ಗೆ ಈ ಹುಡುಗಿನೂ ಹೇಳಿತು, ಮೊದಲು ಮಕ್ಕಳಿಂದ ಶುರು ಮಾಡಿ ಮಹಿಳೆಯರು ಬಂದ ಮೇಲೆ. ಸೊ ಹೀಗೆ ಬಂದಿರೋದು ಈ ಘಟನೆಗಳು ಯಾವುದು? ಕನಕಪುರ ರೋಡಲ್ಲಿ ಇದ್ದಾರೆ. ಕನಕಪುರ ರೋಡಲ್ಲಿ ಅಂತ ಹೇಳಿದ್ರು, ಕನಕಪುರ ರೋಡ್ಗೆ ಇಟ್ಟಿದ್ದು ಶ್ರೀ 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 ರವಿಶಂಕರ್ ಅವರು ಅಂತ ಜನ ಮಾತಾಡ್ತಾರೆ ಆ ಹಳ್ಳಿಯಲ್ಲಿ. ನಾನು ಹೇಳ್ತಿಲ್ಲ ಇದನ್ನ, ನಾನು ಹೋಗಿ ಮನೆ ನೋಡಿಲ್ಲ. ರವಿಶಂಕರ್ ಅವರು ನನಗೆ ಗೊತ್ತು, ಆದರೆ ಆ ತಂದೆನೇ ಇಟ್ಟಿದ್ದು. ಇದ್ರ ಬಗ್ಗೆ ನಾವು ಬರ್ತಿದ್ದೋ ಇದರಲ್ಲಿ ಅಗ್ನಿ ಪತ್ರಿಕೆಯಲ್ಲಿ ಬಹಳಷ್ಟು ಸಾರಿ ರೈಸ್ ಮಾಡಿದ್ದಾರೆ. ಯಾಕೆ ಗೃಹ ಬಂಧನದಲ್ಲಿ ಇಟ್ಟಿದ್ದೀರಿ? ಏನು ತಪ್ಪು ಮಾಡಿದ್ದಾರೆ ಅವರು? ಶಾಸ್ತ್ರ ಪಾರಂಗತರು ಅವರು, ವಯಸ್ಸಾಗಿದೆ ಮತ್ತು ನೋಡಿದಾಗ ಎಲ್ಲರೂ ಗೌರವ ಇದೆ, ಯಾಕೆ ಒಳಗಡೆ ಇಟ್ಟಿದ್ದೀರಿ? ಯಾವ ಉತ್ತರ ಕೊಡಲಿಲ್ಲ. ಬಟ್ ನಮಗೆ ಗೊತ್ತಾಯ್ತು ಇದೇ ಕಾರಣಕ್ಕೆ. ಆತ ಎಲ್ಲಿ ಮಾತನಾಡ್ಬಿಡ್ತಾರೋ ವಯಸ್ಸಾಗ್ತಾ ಆಗ್ತಾ ಮರು ಶುರುವಾದಾಗ ನಾನು ನಿಮ್ಗೆ ಮಾಡ್ಕೊಟ್ಟಿದ್ದೆ ಇಂಥ ಕೆಲಸಗಳನ್ನ ಅಂತ ಹೇಳಿಬಿಟ್ರೆ ಕಷ್ಟ ಆಗುತ್ತೆ. ಬೇರೆ ಅರ್ಥನೇ ಇಲ್ಲ ಯಾರಿಗೆ. ಬೇರೆ ಇನ್ಯಾವ ಕಾರಣಕ್ಕೆ ಅವ್ರು ಕುಡಿತಾರೆ ಅನ್ನೋ ಕಾರಣಕ್ಕೆ, ಬೇರೆ ಇನ್ನೇನೋ ಅವರಿಗೆ ಹವ್ಯಾಸ ಆಯಿತು ಅನ್ನೋ ಕಾರಣಕ್ಕೆ ಗೃಹ ಬಂಧನ ಇಡೋ ಸಾಕನೇ ಇಲ್ಲ. ಸಿನಿಮಾದಲ್ಲಿ ಏನು ಹೇಳಿದ್ದೀನಿ ಏನು ಹೇಳಿಲ್ಲ ನೋಡುತ್ತೆ. ಈಗ ರವಿಶಂಕರ್ ಇವೆಲ್ಲ ಹಾಕಿದಾಗ ನಾನು ಹೇಳಿದ ಗೊತ್ತೇ ಅಂತ ಗೊತ್ತಾಗಿಲ್ಲ. ಅದಕ್ಕೆ ಹೋಗಿ ರವಿಶಂಕರ್ನ ಹೆಸರು ಇಲ್ಲಿ ಹೇಳ್ಬೋದು, ಇಲ್ಲಿ ಹೇಳಿ ನನ್ನ ಬಗ್ಗೆ ಏನು ಮಾತಾಡೋದು ಐ ಕ್ಯಾನ್ ಫೇಸ್ ಇಟ್. ಅವರು ಫಿಲ್ಮ್ ಬಗ್ಗೆ ಏನು ಮಾಡ್ತಾರೆ, ತುಂಬಾ ಧೈರ್ಯವಾಗಿದ್ದಾರೆ ಸರ್. ಸ್ಟೇ ಕೊಟ್ಟರೆ ವೆಕೇಟ್ ಮಾಡ್ತಾರೆ. ಈಗ 1ನೇ ತಾರೀಕಿನಿಂದ ಎಲ್ಲರೂ ಮನಸ್ಸಲ್ಲಿ ಬಂದಿರೋದು. ಯಾಕೆಂದರೆ ಫಿಲ್ಮ್ ಮಾಡೋದು ನಾವು ಅಷ್ಟು ಸುಲಭ ಅಲ್ಲ. ಆ ಧೈರ್ಯ ಬೇರೆ ಕೋರ್ಟ್ಗಳನ್ನು ಅದಕ್ಕೆ ಸಿದ್ಧಿಗೆ ಸ್ಟೇ ಕೊಡುವಂಥದ್ದು ಯಾವುದೂ ಇಲ್ಲ. ಈಗ ಹೇಳಿದ್ರಲ್ಲ, ಈಗ ಏನೋ ಆ ಮಿನಿಸ್ಟರ್ಗಳ ಹೆಸರಿದೆ, ಈ ಮಿನಿಸ್ಟರ್ಗಳ ಹೆಸರಿದೆ, ನೋ ನಿಮ್ಮ ಇಷ್ಟ ನೀವು ಹೇಳಿ, ನಾನಿಲ್ಲ. ಆ ಹೆಸರು ಇರಲೇ ಇಲ್ಲ ಮಿನಿಸ್ಟರ್ಗಳು. ಅರ್ಧ ಹೆಸರು ಇಟ್ಕೊಂಡು ಹೇಳ್ಬೇಡಿ ನೀವು ಅಂತ ಹೇಳ್ತೀವಿ. ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಮ ಹೆಸರಲ್ಲಿರುವಂಥ ಅಲ್ಲಿ ಯಾರಾದರೂ ರಿಪೀಟ್ ಇಟ್. ರಿಲೀಸ್ ಆದಮೇಲೆ ನಿಮ್ಮ ಹೆಸರಲ್ಲಿರುವಂಥ ಅಲ್ಲಿ ಬೇರೆ ಯಾರ್ದಾದ್ರೂ ಬಿಡಬಹುದಾ? ಬೇರೆ ಯಾವ್ದ್ರಿ? ಇವತ್ತು ಒಂದು ಕೇಳ್ತೀನಿ ನಿಮ್ಗೆಲ್ಲ, ನೀವೆಲ್ಲ ಇನ್ಸ್ಟೆನ್ಸ್ ನಿಮ್ಗೆ ಗೊತ್ತಿದೆ ದೇಶ ಹೆಂಗೆ ಲೂಟಿ ಹೊಡಿತಿದ್ದಾರೆ ರಾಜಕಾರಣಿಗಳು. ನಂಗೆ ಈ ಪಕ್ಷ ಅಂತ ಹೇಳೋದು, ಪತ್ರಿಕೆಗಳಲ್ಲಿ ಬರ್ತಾ ಇದೆ, ನೀವುಗಳೇ ಬರೀತಿದ್ದೀರಿ. ಆ ಕಾಲದಲ್ಲಿ 40% ಈಗ 60% ಅಂತ. ಏನು ಬುಡುಕಿದ್ದು ಏನಾಗ್ತಾ ಇದೆ? ಜನ ಸಮೂಹ ಇದ್ದಾಗ ಮಾತ್ರನೇ ನಾನು ಒಬ್ಬ ಇದು ಮಾಡಿದ್ರೆ ಅವ್ರು ನಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ, ನೀವು ಕೇಳ್ಕೊಂಡು ಸುಮ್ಮನೆ ಆಗ್ತಾರೆ, ಬಿಡಪ್ಪ ಇವನ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ. ಹಾಗಾಗಿ ನಾವು ಬರೀ ಸಿನಿಮಾ ಮಾಡೋಣ ಅಂತ ಕೂತ್ಕೊಂಡ್ಬಿಟ್ಟಿದ್ದೀವಿ. ಸಿನಿಮಾಗಳ ಮೂಲಕ ಖಂಡಿತ ಇನ್ನೂ ಬಹಳ ವಿಷಯಗಳು ಹೇಳ್ತೀವಿ. ಯಾವ್ಯಾವ ರಾಜಕಾರಣಿಗಳು ಹೆಂಗೀಗ ರೌಡಿಗಳನ್ನ ಎಷ್ಟು ಬಳಸ್ಕೊಂಡ್ರು ಅನ್ನೋದು ಕೂಡ ಬರ್ತೇನೆ ಅಷ್ಟೇ. ಒಂದು ಸುಳ್ಳಿರೋದಿಲ್ಲ. I really want to make such movies. It's very difficult, as all we know, in our country to make such movies. It's very difficult at the moment. But we are also trying in Bollywood to make brave films, strong films. And thank you for having me here. I would like to congratulate entire cast and crew of this film and wish you all the best. Thank you. Black Office ಬಿಟ್ಟು ಬ್ಲಾಕ್ ಕಾಫಿ ಕೊಡಿಸೋ ನಮ್ಗೆಲ್ಲ. ಸೊ ಡೈಲಿ ಅವರಾಗಲಿ ಸಂಯುಕ್ತ ಆಗಲಿ ದೊಡ್ಡಪ್ಪ ಆಗಲಿ ಫಿಟ್ಟು ಅಂತ ನಾನು ಒಂದು ದಿವಸ ನಮ್ಮ ಟೀಮ್ ಹೇಳ್ತಿದ್ದೆ, ಇವ್ರು ಇಷ್ಟರಲ್ಲಿ ಇನ್ನೂ ಸ್ವಲ್ಪ ದಿವಸ ಶೂಟಿಂಗ್ ಇದಾದರೆ ಜಿಮ್ ಅಲ್ಲಿ ಶಿಫ್ಟ್ ಮಾಡ್ಕೋತಾರಂತೆ ಇರ್ಬೋದು ಅವರು. ಸೊ ದಯವಿಟ್ಟು ನೆಕ್ಸ್ಟ್ ಪಿಕ್ಚರ್ ನೋಡ್ಕೊಂಡು ಮಾಡಿಸ್ತೀವಿ ಸರ್ ಅವ್ರಿಗೆ. ಯಾಕಂದರೆ ನಾರ್ಮಲ್ ಇರೋರಿಗೆ ಕಷ್ಟ, ಪ್ರೊಫೆಷ್ನಲ್ ಆಗಿರಬೇಕು ಅವನ ಹತ್ರ. ಸೊ ಎಲ್ಲರೂ ಫಿಟ್ನೆಸ್ಗೆ ತುಂಬ ಇದು ಮಾಡ್ತಾನೆ.
ಸೊ ಥ್ಯಾಂಕ್ಸ್ ಅಭಿ, ಒಳ್ಳೆ ಪಾತ್ರ ಇದು ಮಾಡಿಸೋಸ್ಕರ. ಮೀನ್ ದೊಡ್ಡಪ್ಪ ಹೇಳ್ದಂಗೆ ಇವಾಗ ತುಂಬ ಕ್ವಶನ್ಸ್ ಎಲ್ಲ ಕೇಳಿದ್ರು ಅವ್ರಿಗೆ ಯಾವ ಥರ ಏನು ಅಂತ. ನನಗೆ ಅವ್ರು ಮಾಡೋದು ಇಷ್ಟನೇ ಇರಲಿಲ್ಲ, ಯಾಕಂದರೆ ಹೆಡ್ ಬುಷಲ್ಲೇ ಶೂನ್ಯ ತುಂಬ ಕೇಳ್ದ ಅಂತ ಮಾಡಿ ಅಂತ. ನಾನು ಶೂನ್ಯ ಹೇಳಿದೆ, ಇದೆಲ್ಲ ಮಾಡಾಕಿದ್ರೆ ಬರಬೇಡ ನಿಮಗೆ, ನಾನು ದೊಡ್ಡಪ್ಪಂಗೆಲ್ಲ ಪಿಕ್ಚರ್ ಎಲ್ಲ ತರಿಸೋದೆಲ್ಲ ಮಾಡಿಬಿಡಿ ಅಂತೆಲ್ಲ ತುಂಬ ಹೇಳಿದ್ದೆ. ನೋಡಿದ್ರೆ ಕ್ರೀಮಲ್ಲಿ ಎಲ್ಲ ಸೇರಿ ಒಪ್ಸ್ಬಿಟ್ಟಿದ್ದಾರೆ ಅವ್ರಿಗೆ. ಸೊ ಯಾಕಂದರೆ ಅವರು ಇದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿರಲಿಲ್ಲ, ಅವರು ಇಷ್ಟು ಒಳಗೆ ಹೋಗಿ ನೋಡಿದ್ದಾರೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ ಅಂತ. ಅವ್ರು ಇದ್ದಿದ್ದು ಅಂಡರ್ವರ್ಲ್ಡು ಪ್ರತಿಯೊಂದು ಇವಾಗ ಎಷ್ಟೋ ಸಿನಿಮಾ ಬರ್ತದೆ, ಎಷ್ಟೋ ಜನ ಗೊತ್ತಿರಲ್ಲ, ಅವ್ರು ಯಾರು ಇರೋ ಅಂತ ನೋಡಿರಲ್ಲ, ಅವ್ರ ಬಗ್ಗೆ ಎಲ್ಲ ಸಿನಿಮಾ ಮಾಡಿಬಿಟ್ಟಿರ್ತಾರೆ. ಇವರಂದ್ರೆ ಅವ್ರ ಜೊತೆ ನೋಡಿ ಅವ್ರ ಹುಡುಗರು ಮತ್ತು ಅವರೆಲ್ಲ ಹೆಂಗಿದ್ರು ಅಂತ ತುಂಬ ಚೆನ್ನಾಗಿ ನೋಡಿದ್ದಾರೆ. ಸೊ ಅವ್ರಿಗೆ ಡೀಟೇಲ್ಸ್ ಗೊತ್ತು, ಆ ದಿನಗಳು ಎದೆಗಾರಿಗೆ ಹೆಡ್ ಬುಷಲ್ಲೆಲ್ಲ ಏನೇನು ಮಾತಾಡ್ತಾ ಇದ್ರು ಏನು, ಅದಕ್ಕೆ ಎವ್ರಿಡೇ ಸೆಟಲ್ ಇರೋರು ಅವರು. ಯಾಕಂದರೆ ಏನೋ ಮಿಸ್ಟೇಕ್ಸ್ ಹಾಕ್ಬಿಟ್ರೆ ಸರಿ ಮಾಡೋಕ್ಕೆ ಅವ್ರು ಇರ್ತಾಯಿದ್ರಲ್ಲಿ. ಸೊ ನನಗೆ ಈ ಪಿಕ್ಚರ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅಭಿಗೆ ಹೇಳಿದೆ ಪಿಕ್ಚರ್ ಮಾಡಿದೆ ಅಂಡರ್ವರ್ಲ್ಡ್ ಮಾಡಪ್ಪ ಅಂತ. ನೋಡಿದ್ರೆ ಒಂದು ಮೀಟಿಂಗ್ ಆಗಿದ ತಕ್ಷಣ ಕ್ರೀಮ್ ಅಂತ ಇದು ಮಾಡಿಬಿಟ್ಟಿದ್ರು. ನಾನು ಯಾವುದಿದು ಮಾಟ ಮಂತ್ರದೆಲ್ಲ ಮಾಡಿಸ್ತಿದ್ದೀನಿ, ನೀನು ಇದೆಲ್ಲ ಬೇಡ ಅಂತ ಅಲ್ಲೊಂದು ಶಾಕ್ ಕೊಟ್ಟರು. ಸ್ವಲ್ಪ ದಿವಸ ಆದ ತಕ್ಷಣ ದೊಡ್ಡಪ್ಪನ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಇನ್ನೊಂದು ಶಾಕ್ ಕೊಟ್ಟರು. ಏನು ಮಾಡ್ತಾ ಇದ್ರು ಅಂತ. ಲಾಸ್ಟ್ ಶಾಕ್ ನನಗೆ ಸ್ವಾಮೀಜಿ ಮಾಡಿಬಿಟ್ರು. ಸೊ ಈ ಥರ ಶಾಕ್ ಮೇಲೆ ಶಾಕ್ ಕೊಟ್ಬಿಟ್ಟು ಕ್ರೀಮ್ ಅಂದ್ಬಿಟ್ಟಿದೆ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸು. ಸೊ ನೆಕ್ಸ್ಟ್ ಟೈಮ್ ಎಲ್ಲ ಒಂದು ಬೇರೆ ಟೀಮ್ನ ರೆಡಿ ಮಾಡೋವಿ. ಯಾಕಂದರೆ ಫಿಟ್ನೆಸ್ ತುಂಬ ಹೇಳಿ 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 ಮೊನ್ನೆವರೆಗೂ ಮುಗ್ದಿಲ್ಲ. ದೊಡ್ಡಪ್ಪ ಮೊನ್ನೆನೂ ಬೈತಿದ್ರು, ನೀನು ಯಾವಾಗ ಸಣ್ಣ ಆಗೋದು ಅಂತ ಕಂಡುಬಿಡ್ತಿದ್ರು. ಪಾತ್ರಕ್ಕೆ ನಾನು ಮಾಡಿಸಿದ್ದೀನಿ, ಅದಕ್ಕೆ ಪಾತ್ರ ಎಲ್ಲ ಮುಗಿದ್ದು ಪ್ರಮೋಷನ್ ಸಿಗ್ಬೇಕಲ್ಲ, ಅದ ಎಲ್ಲದಕ್ಕೂ ರೆಡಿ ಆಗ್ಬಿಡು ಅಂತ ಹೇಳ್ತಿದ್ರು. ಒಂದು ನಿಮಿಷ ಕಣ. ನೀನು ಇಲ್ಲೇರಮ್ಮ.